ಬಂದಿದ್ದಾರೆ. ಏರ್ಪೋರ್ಟ್ ನಲ್ಲಿ ಅವರನ್ನ ಯುಟಿ ಖಾದರ್ ವೆಲ್ಕಮ್ ಮಾಡಿಕೊಂಡ್ರು. ವಿಜಯ್ಗೆ ಸಚಿವ ಖಾದರ್ ಸ್ವಾಗತ ಮಾಡಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಸಿಎಂ ವಿಜಯ್ ಅವರನ್ನ ವೆಲ್ಕಮ್ ಮಾಡಿಕೊಂಡ್ರು. ಕೊಲ್ಲೂರಿನತ್ತ ಸಿಎಂ ವಿಜಯ್ ಈಗ ಆಲ್ರೆಡಿ ಪ್ರಯಾಣವನ್ನು ಬೆಳೆಸಿದ್ದಾರೆ. ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿನತ್ತ ಹೋಗ್ತಾ ಇರುವಂತದ್ದು. ಮುಕ್ಕಾಲು ಗಂಟೆ 1 ಗಂಟೆಲಿ ರೀಚ್ ಆಗಬಹುದು ಅಂತ ಕಾಣಿಸುತ್ತೆ. 2:30 ಅಷ್ಟೊತ್ತಿಗೆ ರೀಚ್ ಆಗ್ಬೋದೇನೋ. ಯಾಕೆಂದ್ರೆ ಝೀರೋ ಟ್ರಾಫಿಕ್ ವಿಜಯ್ಗೆ. ಸಾಕಷ್ಟು ಭದ್ರತೆ ಬೇರೆ ಇರುವಂಥದ್ದು. ಯಾಕೆಂದ್ರೆ ಪ್ರತಿಭಟನೆಗಳು ಬೇರೆ ಆಗ್ತವೆ ಅನ್ನುವಂಥದ್ದಿತ್ತಲ್ಲ. ಈಗ ಯಾರ್ಯಾರೆಲ್ಲ ಪ್ರತಿಭಟನೆ ಮಾಡ್ತಾರೆ ಅನ್ನುವಂಥದ್ದು ಎಚ್ಚರಿಕೆಯನ್ನ ಕೊಡಲಾಗಿತ್ತು. ಅವ್ರನ್ನೆಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸುದ್ದಿ ಇದೆ. ಸೊ ವಿಜಯ್ ಈಗ ಆಲ್ರೆಡಿ ಕರ್ನಾಟಕಕ್ಕೆ ಬಂದಿದ್ದಾರೆ, ಮಂಗಳೂರಿಗೆ ಬಂದಿದ್ದಾರೆ. ಮಂಗಳೂರಿಂದ ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ದಾರೆ ಕೊಲ್ಲೂರಿನತ್ತ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಲಿಕ್ಕೆ ಬಂದಿರುವಂಥದ್ದು ವಿಜಯ್. ಹರಕೆ ಹೊತ್ಕೊಂಡಿದ್ರು ಅಂತ ಕಾಣಿಸುತ್ತೆ. ನಾನು ಸಿಎಂ ಆದ್ರೆ ಬಂದು ಹರಕೆಯನ್ನ ತೀರಿಸ್ತೀನಿ ಅಂತ. ಸಾಕಷ್ಟು ಜನ ಬಂದೋಗಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು. ನಾವು ಆಗ್ಲೇ ಕೂಡ ಹೇಳ್ತಾ ಇದ್ವಿ. MG ರಾಮಚಂದ್ರ ರಾವ್, ಜಯಲಲಿತಾ, MGR ಪತ್ನಿ ಜಾನಕಿ ಅವರು ಅವರೆಲ್ಲರೂ ಬಂದು ಹೋಗಿದ್ರು. ಹೆಸರಾಂತ ಕಲಾವಿದರು ಕೂಡ, ನಟರುಗಳು ಕೂಡ ಸಾಕಷ್ಟು ಜನ ಬಂದು ಹೋಗಿದ್ದಾರೆ. ರಜನಿಕಾಂತ್ ಎಲ್ಲ ಬಂದು ಹೋಗಿದ್ದಾರೆ. ಇಳೆಯರಾಜ ಅವರು ಕೂಡ ಬಂದು ಹೋಗಿದ್ದಾರೆ. ಬರ್ತಾನೆ ಇರ್ತಾರೆ ತುಂಬಾ ಜನ. ಕೇರಳದವರು ಕೂಡ ತುಂಬಾ ಜನ ಬರ್ತಾ ಇರ್ತಾರೆ ಅಲ್ಲಿಗೆ, ಕೊಲ್ಲೂರು ಮೂಕಾಂಬಿಕೆಗೆ. ನಾವು ಹೊತ್ಕೊಂಡುವಂತ ಹರಕೆ ಈಡೇರುತ್ತೆ ಅನ್ನುವಂಥ ನಂಬಿಕೆ. ಸಿಎಂ ವಿಜಯ್ ಆಗಮನದ ವೇಳೆ ಸಾಕಷ್ಟು ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಇನ್ನು ಸಿಎಂ ವಿಜಯ್ ಆಗಮನದ ಸಂದರ್ಭ ಮೇ ಬಿ ರೀಚ್ ಆಗೋದು 3 ಗಂಟೆ ಅಂತ ಅನ್ಕೊಂಡಿದ್ರು. ಬಟ್ 1:15 ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ. 1 ಗಂಟೆಗೆ ಬಂದಿರುವಂತ ಹಿನ್ನೆಲೆಯಲ್ಲಿ 2:15 ರೀಚ್ ಆಗಬಹುದು ಅಂತ ಕಾಣಿಸುತ್ತೆ ವಿಜಯ್. ಆಲ್ರೆಡಿ ಭಕ್ತರಿಗೆ ದರ್ಶನಕ್ಕೆ 2 ಗಂಟೆವರೆಗೂ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅದಾದ್ಮೇಲೆ ನಿಲ್ಲಿಸಲಾಗುತ್ತೆ. ದೇಗುಲ ಆಡಳಿತ ಮಂಡಳಿಯ ಅಧ್ಯಕ್ಷ ಬಾಬು ಹೆಗ್ಡೆ ಅವರು ಮಾತನಾಡಿದ್ದಾರೆ ನ್ಯೂಸ್ 18 ಜೊತೆ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ವಿಜಯ್ ಬಂದಂತಹ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ. ಮಂಗಳೂರಿಗೆ ಬಂದಂತಹ ದೃಶ್ಯಾವಳಿಗಳು ಅವು. ಭಾರಿ ಭದ್ರತೆಯೊಂದಿಗೆ ವಿಜಯ್ ಮಂಗಳೂರಿಗೆ ಆಗಮಿಸಿದ್ರು. ಇನ್ನು ಕೊಲ್ಲೂರು ಮೂಕಾಂಬಿಕೆ ದೇಗುಲ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಬಾಬು ಹೆಗ್ಡೆ ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನ್ ಹೇಳಿದ್ದಾರೆ ಕೇಳೋಣ. ತಮಿಳುನಾಡು ಸಿಎಂ ವಿಜಯ್ ಇವತ್ತು ಕೊಲ್ಲೂರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಬಹಳ ವಿಶೇಷವಾಗಿ ವಾತಾವರಣ ಕೊಲ್ಲೂರು ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಕೊಲ್ಲೂರು ಕ್ಷೇತ್ರದ ಅಧ್ಯಕ್ಷರು ಬಾಬು ಹೆಗ್ಡೆ ಅವರು. ಸರ್, ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ವಿಜಯ್ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ದಕ್ಷಿಣ ಭಾರತದ ಶ್ರೇಷ್ಠ ಶಕ್ತಿಪೀಠ ಆದ್ದರಿಂದ ವಿಶೇಷವಾಗಿ ತಮಿಳುನಾಡು ಮತ್ತು ಕೇರಳದಿಂದ ಎಲ್ಲ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು ಮತ್ತು ಸೆಲೆಬ್ರಿಟಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಜಯ್ ಅವರು ಸಹ ಬರ್ತಾ ಇದ್ದಾರೆ. ಈ ಹಿಂದೆ MGR ಅವರು ಸುಮಾರು 1974ನೇ ಇಸ್ವಿಯಲ್ಲಿ ಬಂದಿದ್ದರು. ಅದಾದ ನಂತರ ಜಯಲಲಿತಾ ಅವರು 2004ರಲ್ಲಿ ಬಂದಿದ್ದರು. ಈಗ ನೂತನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಪೊಲೀಸ್ ಬಂದೋಬಸ್ತನ್ನು ಎಲ್ಲವನ್ನ ಪೊಲೀಸ್ ಇಲಾಖೆಯವರು ಸೂಕ್ತ ರೀತಿಯಲ್ಲಿ ಬಂದೋಬಸ್ತುಗಳನ್ನು ಮಾಡಿ ದೇವಸ್ಥಾನದ ಒಟ್ಟಾರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವರ ಮುಖಾಂತರ ನಾವು ಮಾಡಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದರ್ಶನದ ಸಮಯ ಯಾವ ರೀತಿಯಾಗಿ ಬದಲಾವಣೆ ಮಾಡಿ ದರ್ಶನದ ಸಮಯ ಈಗಿನ ದರ್ಶನವನ್ನು ಸುಮಾರು 2 ಗಂಟೆಯವರೆಗೆ ಮುಂದುವರಿಸಿ ಮಧ್ಯದಲ್ಲಿ 3 ಗಂಟೆಗೆ ಬದಲು 4 ಗಂಟೆಗೆ ಓಪನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅವರು ಬರುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಪ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸರ್, ಏನಾದರೂ ವಿಶೇಷ ಪೂಜೆ ಆ ಥರ ಸಂಕಲ್ಪ ಏನಾದರೂ ಹೇಳಿಕೊಂಡಿದ್ರೆ ಅದಕ್ಕೆ ಏನಾದರೂ ವ್ಯವಸ್ಥೆ ಆಗಿದೆ ಹೇಗೆ? ನಮ್ಮ ಗಮನಕ್ಕೆ ಯಾವುದನ್ನು ತರಲಿಲ್ಲ. ಅವರು ಬಂದ ನಂತರ ಯಾವ ರೀತಿಯ ಪೂಜೆ ಮಾಡ್ತಾರೆ ಅಂತ ನೋಡಬೇಕು. ಸರ್, ಈ ಹಿಂದೆ ಯಾರೆಲ್ಲ ಸೆಲೆಬ್ರಿಟಿಗಳು ಬಂದಿದ್ರು? ಈಗ ಇಳೆಯರಾಜ ಆಗಿರ್ಬೋದು, ಜೇಸಸ್ ಅವರು ಬರ್ತಾನೆ ಇರ್ತಾರೆ. ಯಾರೆಲ್ಲ ಬಂದಿರು ತಮಿಳುನಾಡು? ಎಲ್ಲರೂ ಇಳೆಯರಾಜ, ಜೇಸಸ್ ಎಲ್ಲರೂ ಕೇರಳದಿಂದ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಮಂತ್ರಿಗಳು ಬರ್ತಾ ಇರ್ತಾರೆ. ಇಲ್ಲಿ ಅಷ್ಟೊಂದು ಶಕ್ತಿ ಇರುವುದರಿಂದ ಅವರು ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ಇವತ್ತು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂಕಾಂಬಿಕೆ ಶಕ್ತಿ ಎಷ್ಟು ಅನ್ನೋದನ್ನ ನಾವು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು.
ಇದು ಕೊಲ್ಲೂರು ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರು ಬಾಬು ಹೆಗ್ಡೆ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕೊಲ್ಲೂರು. ಕೇರಳದವರು ಕೂಡ ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು ಬಂದು ಹೋಗ್ತಾ ಇರ್ತಾರೆ, ಸಚಿವರುಗಳು ಬರ್ತಾ ಇರ್ತಾರೆ, ನಟ ನಟಿಯರು ಬಂದು ಹೋಗ್ತಾ ಇರ್ತಾರೆ. ಹಾಗೆ ತಮಿಳುನಾಡಿನವರು ಕೂಡ ಅಷ್ಟೇ, ಯಾರೆಲ್ಲ ಬಂದು ಹೋಗಿದ್ರು ಅನ್ನುವಂಥದ್ದನ್ನ ಈಗ ಆಲ್ರೆಡಿ ಹೇಳ್ತಾ ಇದ್ವಿ. MGR, ಜಯಲಲಿತಾ, ಜಾನಕಿ ಅವರು, ಮತ್ತೊಂದು ಕಡೆ ಸಿನಿಮಾ ಸ್ಟಾರ್ಗಳೆಲ್ಲ ಬಂದು ಹೋಗ್ತಾ ಇರ್ತಾರೆ. ರಜನಿಕಾಂತ್ ಅವರು, ಇಳಿಯರಾಜ ಸೇರಿದಂತೆ ಹಲವು ಸ್ಟಾರ್ಸ್ಗಳು ಬಂದು ಹೋಗ್ತಾ ಇರ್ತಾರೆ. ಸಾಕಷ್ಟು ನಂಬಿಕೆ ಇರುವಂತಹ ಪುಣ್ಯಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆ. ಸೊ ಈ ಒಂದು ಕ್ಷೇತ್ರಕ್ಕೆ ಇವತ್ತು ವಿಜಯ್ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಬರ್ತಾ ಇದ್ದಾರೆ ವಿಜಯ್. ಮುಖ್ಯಮಂತ್ರಿಯಾಗಿ ಒಂದು ತಿಂಗಳಾಗಿದೆ. ಒಂದು ತಿಂಗಳಾದ ಬಳಿಕನೇ ಬರ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ, ತುಂಬಾ ನಂಬಿಕೆ ಇತ್ತು, ಅರಿಕೆಯನ್ನ ಹೊತ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ಬಂದು ದರ್ಶನ ಪಡ್ಕೊಳ್ತೀನಿ. ಹಾಗೆ ಇರುವಂತ ಸಮಸ್ಯೆಗಳಿರ್ತಾವಲ್ಲ, ನೆಕ್ಸ್ಟ್ ಬಿಗ್ ಚಾಲೆಂಜು. ಮುಖ್ಯಮಂತ್ರಿ ಆಗಿದ್ದು ಒಂದು ಚಾಲೆಂಜ್ ಆದ್ರೆ, ಮುಖ್ಯಮಂತ್ರಿ ಆದ ಬಳಿಕ ಆಡಳಿತವನ್ನ ನಡೆಸುವಂಥದ್ದು ಇದೆಯಲ್ಲ, ಅದು ಇನ್ನೊಂದು ದೊಡ್ಡ ಸವಾಲು. ಮುಂದೆ ಎದುರಾಗಬಹುದಾದಂತಹ ಚಾಲೆಂಜಸ್ನ ಫೇಸ್ ಮಾಡುವ ರೀತಿಯಲ್ಲಿ ಶಕ್ತಿಯನ್ನ ಕೊಡಪ್ಪ. ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರಲಿ, ಕೊಟ್ಟಿರುವಂತ ಗ್ಯಾರಂಟಿಗಳನ್ನು ಈಡೇರಿಸುವಷ್ಟು ಶಕ್ತಿಯನ್ನ ಕೊಡು ಅಂತೆಲ್ಲ ಕೇಳ್ಕೊಳ್ತಾರೆ. ಅದರಲ್ಲೇನು ಡೌಟ್ ಇಲ್ಲ. ವಿಶೇಷ ಪೂಜೆಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಮತ್ತೊಂದು ಕಡೆ ಕೊಲ್ಲೂರು ಮೂಕಾಂಬಿಕೆ ದರ್ಶನಕ್ಕೆ ಹೋಗಿರುವಂತ ಭಕ್ತರಿಗೆ ಇಷ್ಟು ದಿನ 1:30ವರೆಗೂ ಮಾತ್ರ ಅವಕಾಶ ಇರ್ತಾ ಇತ್ತು. ಇವತ್ತು 2 ಗಂಟೆವರೆಗೂ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಯಾಕೆಂದ್ರೆ ವಿಜಯ್ ಬಂದ ಬಳಿಕ 5 ಗಂಟೆವರೆಗೂ ಕ್ಲೋಸ್. ವಿಜಯ್ ಬಂದೋಗೋವರೆಗೂ ಕೊಲ್ಲೂರು ಮೂಕಾಂಬಿಕೆ ದರ್ಶನ ಭಕ್ತರಿಗೆ ಅವಕಾಶ ಇಲ್ಲ. ದೊಡ್ಡ ಸ್ಟಾರ್ ಮುಖ್ಯಮಂತ್ರಿ ಬೇರೆ, ಈಗ ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರ್ಕೊಳ್ತಾರೆ. ಅಲ್ಲಿ ಬಂದಿರುವಂತವರು ಕೂಡ ವಿಜಯ್ನ ನೋಡಬೇಕು ಅನ್ನುವಂಥ ಕುತೂಹಲ ಇರುತ್ತೆ. ನಿಮಗೆ ತೋರಿಸ್ತಾ ಇದೀವಿ ನೋಡಿ, ಈ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಲ್ಲ, ಅದು ಮಂಗಳೂರು ಏರ್ಪೋರ್ಟ್ಗೆ ವಿಜಯ್ ಬಂದಂತ ಸಂದರ್ಭ. ನೋಡಿ ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದನ್ನ ವಾಯ್ಸಲ್ಲೇ ಗೆಸ್ ಮಾಡ್ಬೋದು ನೀವು. ಮಂಗಳೂರು ಏರ್ಪೋರ್ಟ್ಗೆ ದೊಡ್ಡ ಸಂಖ್ಯೆಯಲ್ಲಿ ವಿಜಯ್ ಅಭಿಮಾನಿಗಳು ಬಂದು ಸೇರ್ಕೊಂಡಿದ್ರು. ನೋಡಿ ಕೇಳಿಸ್ಕೊಳ್ಳಿ, ಆ ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ಅನ್ನುವಂಥದ್ದನ್ನ. ವಿಜಯ್ಗೆ ಸಾಕಷ್ಟು ಭದ್ರತೆಯನ್ನ ಕೂಡ ಕೊಡಲಾಗಿತ್ತು. ಕೆಲವು ಸ್ಟಾರ್ಗಳಿಗೆ ಎಲ್ಲೋದ್ರೂ ಕೂಡ ಅಭಿಮಾನಿಗಳಿರ್ತಾರೆ. ಆ ರಾಜ್ಯ ಈ ರಾಜ್ಯ, ಆ ಭಾಷೆ ಈ ಭಾಷೆ ಅಂತೇನಿಲ್ಲ. ಕೆಲವು ಸ್ಟಾರ್ಗಳಿಗೆ ಎಲ್ಲೋದ್ರೂ ಅಭಿಮಾನಿಗಳಿರ್ತಾರೆ. ಅಂತಹ ಸ್ಟಾರ್ಗಳಲ್ಲಿ ವಿಜಯ್ ಕೂಡ ಒಬ್ರು. ಈಗ ಬೇರೆ ಮುಖ್ಯಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರು ಇನ್ನೂ ದೊಡ್ಡ ಮಟ್ಟದಲ್ಲೇ ರಾರಾಜಿಸ್ತಾ ಇದೆ. ಅಭಿಮಾನಿಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ವಿಜಯ್ಗೆ. ಫಿಲಂ ಸ್ಟಾರ್ ಮುಖ್ಯಮಂತ್ರಿ ಆದಂತ ಹಿನ್ನೆಲೆಯಲ್ಲಿ ಅವ್ರದ್ದೇ ಆದಂತ ಒಂದು ಅಭಿಮಾನಿ ಬಳಗ, ಅವ್ರದ್ದೇ ಆದಂತ ಒಂದು ಬ್ರ್ಯಾಂಡ್ ಇರುತ್ತೆ, ಟ್ರೆಂಡ್ ಇರುತ್ತೆ. ಸೊ ಅದೆಲ್ಲವೂ ಕೂಡ ವಿಜಯ್ಗಿದೆ. ಯಾಕೆಂದ್ರೆ ಮಾಸ್ ಆಗಿ ಇಷ್ಟ ಆಗುವಂತಹ ನಟ, ರಾಜಕಾರಣಿ ಈಗ ವಿಜಯ್. ಸಿಂಪಲ್ ಆಗಿ ಬಂದಿದ್ದಾರೆ ವಿಜಯ್. ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪಂಚೆ ಎಲ್ಲ ಹಾಕೊಳ್ತಾರೆ ಅಂತ ಕಾಣಿಸುತ್ತೆ. ಈಗ ಮಾಮೂಲಿ ವೈಟ್ ಶರ್ಟ್ ಪ್ಯಾಂಟ್ ಅಲ್ಲಿ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದರದ್ದೇ ಆದಂತ ಉಡುಗೆ ತೊಡುಗೆ ಇರುತ್ತಲ್ಲ, ಅದನ್ನು ಧರಿಸ್ಕೊಂಡು ಹೋಗ್ತಾರೆ ವಿಜಯ್. ಎಲೆಕ್ಷನ್ಗೂ ಮುಂಚೆ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲೂ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ರು. ವಿಜಯ್ ಕ್ರಿಶ್ಚಿಯನ್ ಆಗಿದ್ರು ಕೂಡ ಹಿಂದೂ ಧರ್ಮದ ಮೇಲೆ ಭಾರಿ ನಂಬಿಕೆ, ಜ್ಯೋತಿಷ್ಯದ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ, ಪೂಜೆಗಳ ಮೇಲೆ ನಂಬಿಕೆ, ಹೋಮ ಹವನಗಳ ಮೇಲೆ ನಂಬಿಕೆ, ಆರಾಧಿಸ್ತಾರೆ. ನಂಬಿಕೆ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್.
ಏಕೆಂದ್ರೆ ತಮಿಳುನಾಡಿನಲ್ಲಿ ಇದ್ದಿದ್ದಂತ ಮುಖ್ಯಮಂತ್ರಿ ಈ ಹಿಂದೆ ಸ್ಟಾಲಿನ್ ಅವರ ಪುತ್ರ ಏನೇನೆಲ್ಲ ಮಾತನಾಡಿದ್ರು ದೇಶದಾದ್ಯಂತ ಟೀಕೆಗೆ ಗುರಿಯಾಗಿದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ನೋಡಿ ವಿಜಯ್ ಭಕ್ತಿ ಯಾವ ರೀತಿಯಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಮಂಗಳೂರಿಗೆ ಆಗಮಿಸ್ತಿದ್ದಾರೆ ವಿಜಯ್. ಈಗ ಆಲ್ರೆಡಿ ಹೋಗ್ತಾ ಇರುವಂತದ್ದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ. ಆದ್ರೆ ಏರ್ಪೋರ್ಟ್ ಬಳಿನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಅಂತ ಕಾಣಿಸುತ್ತೆ. ಯಾವ ರೀತಿಯಾಗಿತ್ತು ವಿಜಯ್ ಬಂದಂತ ಸಂದರ್ಭದಲ್ಲಿ ಆ ಒಂದು ಜೋಶ್ ಅಲ್ಲಿ ಅಂತ ಅಭಿಮಾನಿಗಳಲ್ಲಿ? ಪೃಥ್ವಿ, ಈಗಾಗಲೇ ಮಂಗಳೂರು ಏರ್ಪೋರ್ಟ್ ಇಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ರಸ್ತೆ ಮಾರ್ಗದ ಮೂಲಕವಾಗಿ ವಿಜಯ್ ಬರ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಬಂದ ಕ್ಷಣವೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವರ್ಗ ನೆರೆದಿತ್ತು. ಯಾಕಂದ್ರೆ ಪೊಲೀಸರು ಕೂಡ ಒಂದು ನಿರೀಕ್ಷೆ ಮಾಡಿದ್ರು ಅಂದಾಜು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ಬೋದು ಅಂತೇಳಿ. ಆದ್ರೆ ಆ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳ ಗುಂಪು ಬಂದ ಕಾರಣಕ್ಕಾಗಿ ಅವರನ್ನ ಚದುರಿಸುವಂತ ಕೆಲಸಗಳನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ಸರ್ಕಾರದ ಪ್ರತಿನಿಧಿಯಾಗಿ ಸಚಿವ ಯುಟಿ ಖಾದರ್ ಅವರು ಏರ್ಪೋರ್ಟ್ ಅಲ್ಲಿ ವಿಜಯ್ ಅವರನ್ನ ಸ್ವಾಗತ ಮಾಡಿದ್ರು. ಬಳಿಕ ಹೊರ ಬಂದಂತ ಸಂದರ್ಭದಲ್ಲಿ ವಿಜಯ್ ಜನರಿಗೆ ಅಭಿಮಾನಿಗಳಿಗೆ ವಿಶ್ ಮಾಡಿದ್ದಾರೆ. ಸದ್ಯಕ್ಕೆ ಏರ್ಪೋರ್ಟ್ ಇಂದ ವಿಜಯ್ ಅವರು ಹೊರಟಿದ್ದಾರೆ ಮತ್ತು ಅವರ ಬೆಂಗಾವಲು ವಾಹನ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೇರವಾಗಿ ತಮಿಳುನಾಡಿನಿಂದ ಬಂದಿರುವಂತಹ ಬೆಂಗಾವಲು ವಾಹನಗಳು. ಹಾಗಾಗಿ ಅದೇ ಸೆಕ್ಯೂರಿಟಿಯಲ್ಲಿ ಈಗ ವಿಜಯ್ ಬರ್ತಾ ಇದ್ದಾರೆ. ಸಾಮಾನ್ಯವಾಗಿ ಫಿಲ್ಮ್ ಸ್ಟಾರ್ ಗಳಿಗೆ ಕರಾವಳಿ ಭಾಗ, ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಈ ರೀತಿ ಮುಗಿಬಿದ್ದು ಅವರನ್ನ ಸ್ವಾಗತ ಮಾಡೋದು, ಅವರನ್ನ ನೋಡೋಕಂತ ಸಾವಿರಾರು ಸಂಖ್ಯೆಯಲ್ಲಿ ಬರೋದು, ಅದೆಲ್ಲ ನಮ್ಗೆ ದೃಶ್ಯಗಳು ಕಾಣೋಕೆ ಸಿಗೋದಿಲ್ಲ. ಆದ್ರೆ ವಿಜಯ್ ಮೇಲೆ ಸಾಕಷ್ಟು ಅಭಿಮಾನ ಇಲ್ಲಿನ ಜನರಿಗೆ ಇದೆ ಅಂತೇಳಿ ಇವತ್ತಿನ ಅವರ ಫ್ಯಾನ್ ಬೇಸ್ ಅನ್ನ ನೋಡುವಾಗ ಅಂದಾಜಾಗತ್ತೆ. ಸುಮಾರು 500ಕ್ಕೂ ಹೆಚ್ಚು ಮಂದಿ ಫ್ಯಾನ್ಸ್ಗಳು ಇವತ್ತು ಬಂದಿದ್ದಾರೆ. ವಿಜಯ್ ಅವರನ್ನು ನೋಡಿ ಅವರಿಗೆ ವಿಶ್ ಮಾಡಿದ್ದಾರೆ. ಆದ್ರೆ ಯಾರಿಗೂ ಕೂಡ ಅವರ ಹತ್ತಿರ ಹೋಗೋಕೆ ಅವಕಾಶ ಇಲ್ಲ. Z+ ಸೆಕ್ಯೂರಿಟಿ ಇದ್ದಂತ ಕಾರಣಕ್ಕಾಗಿ ಯಾರಿಗೂ ಹತ್ತಿರ ಹೋಗಿ ಮಾತಾಡೋಕೆ ಆಗಿರ್ಬೋದು, ವಿಜಯ್ ಅವರಿಗೆ ಕಣ್ತುಲುಕುವಂತಹ ಯಾವುದೇ ಅವಕಾಶಗಳು ಇಲ್ಲಿ ಕೊಟ್ಟಿಲ್ಲ. ದೊಡ್ಡ ಅಭಿಮಾನಿಗಳಿದ್ರೆ ಏರ್ಪೋರ್ಟ್ ನ ಕೆಳಭಾಗ ಅಂದ್ರೆ ವಿಜಯ್ ಅವರು ಯಾವಾಗ ನಿರ್ಗಮನ ಭಾಗದಿಂದ ಹೊರ ಬರ್ತಾರೆ, ಕೆಳಭಾಗದಲ್ಲಿ ವಾಹನ ಹೋಗುತ್ತೆ. ಹಾಗಾಗಿ ಅವರಿಗೆ ಅಲ್ಲಿ ಲೈನ್ ಅಲ್ಲಿ ನಿಲ್ಲೋಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇನ್ನು ಸುಮಾರು 2 ಗಂಟೆಗಳ ಅವಧಿಯಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ವಿಜಯ್ ಅವರು ಬರ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸದ್ಯಕ್ಕೆ ಸಾಕಷ್ಟು ಭಕ್ತರ ಸಂಖ್ಯೆ ಕೂಡ ಇದೆ. ಈಗಾಗಲೇ ಅನ್ನ ಪ್ರಸಾದವನ್ನ ಸ್ವೀಕರಿಸಿದಂತ ಭಕ್ತರು ದೇವಾಲಯದ ಆವರಣವನ್ನ ಬಿಟ್ಟು ಹೊರ ಹೋಗಬೇಕು, ಅಂದ್ರೆ ಇಲ್ಲಿ ಭದ್ರತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಸಹಕರಿಸಬೇಕೆಂಬ ಮನವಿಯನ್ನು ಇಲ್ಲಿ ಪೊಲೀಸರು ಮಾಡ್ತಾ ಇದ್ದಾರೆ. ಈ ಕೊಲ್ಲೂರು ದೇವಸ್ಥಾನದಲ್ಲಿ ಕೂಡ ದೊಡ್ಡ ಮಟ್ಟಿನ ಭಕ್ತರ ಸಂಖ್ಯೆ ಕೂಡ ಕಾಯ್ತಾ ಇರುವಂತದ್ದು. ಹಾಗಾಗಿ 2 ಗಂಟೆಗಳ ಈ ರಸ್ತೆ ಮಾರ್ಗದ ಮೂಲಕವಾಗಿ ವಿಜಯ್ ಬರ್ತಾರೆ. ಸಂಪೂರ್ಣವಾಗಿ ಝೀರೋ ಟ್ರಾಫಿಕ್ ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪಡುಬಿದ್ರಿ ತನಕ ಅದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಗೆ, ಅಂದ್ರೆ ಅದು ಕಮಿಷನರ್ ವ್ಯಾಪ್ತಿ ಕೂಡ ಬರುತ್ತೆ. ಆದ್ರೆ ಜಿಲ್ಲೆಯ ಬಾರ್ಡರ್ ಅದು ಪಡುಬಿದ್ರಿಗೆ ಮುಗಿಯುತ್ತೆ. ಅನಂತರವಾಗಿ ಉಡುಪಿ ಜಿಲ್ಲೆಯ ಪೊಲೀಸರು ಎಸ್ಕಾಟ್ ಮೂಲಕವಾಗಿ ವಿಜಯನ್ನ ನೇರವಾಗಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಕರ್ಕೊಂಡು ಬರಲಿದ್ದಾರೆ. ಈ ನಿಟ್ಟಿನಲ್ಲಿ ಇಲ್ಲಿ ಅಭಿಮಾನಿಗಳ ಸಂಖ್ಯೆ ಕೂಡ ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಮಾತಾಡ್ತೀನಿ. ನಮ್ಮ ಜೊತೆ ರಾಮಚಂದ್ರ ಅಡಿಗ ಅವರು ಪ್ರಧಾನ ಅರ್ಚಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ವಿಜಯ್ ಅವರು ಬರ್ತಾ ಇದ್ದಾರೆ ಇವತ್ತು. ಈಗ ಆಲ್ರೆಡಿ ಸಾಕಷ್ಟು ತಮಿಳುನಾಡಿನ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಬಂದು ಹೋಗಿದ್ರು. ಈ ವಿಶೇಷ ಸಂದರ್ಭವನ್ನ ಹೇಗ್ ನೋಡ್ಬೋದು ಅಂತ? ಅವರು ಮುಖ್ಯಮಂತ್ರಿಗಳಾದ ನಂತರ ಮೊದಲನೇ ಬಾರಿ ಬರ್ತಾ ಇದ್ದಾರೆ. ಅಲ್ಲದೆ ಇದು ಅವ್ರ ಮೊದಲನೇ ಬಾರಿ ಭೇಟಿ, ಇದು ಮೂಕಾಂಬಿಕಾ ದರ್ಶನಕ್ಕೆ ಬರ್ತಾ ಇರೋದು. ಚಿತ್ರರಂಗದಲ್ಲಿ ಇರ್ತಾನೂ ಬಂದಿಲ್ಲ ಅವರು. ಮುಖ್ಯಮಂತ್ರಿಗಳಾಗಿದ್ರಿಂದ ಬರ್ತಾ ಇರೋದು ಅಂತ ನಮ್ಮ ಅಭಿಪ್ರಾಯ. ಏನೋ ಸಂಕಲ್ಪ ಇಟ್ಕೊಂಡಿರ್ಬೋದು, ಅಥವಾ ಅವರಿಗೆ ಯಾರಾದ್ರೂ ಗಣ್ಯರು ಅಥವಾ ಹಿರಿಯವರು ತಿಳಿಸಿರ್ಬೋದು ಮುಖ್ಯಮಂತ್ರಿಗಳಾದ ನಂತರದಲ್ಲಿ ಕೊಲ್ಲೂರು ಮೂಕಾಂಬಿಕಾ ಭೇಟಿ ಮಾಡಿ ಬರ್ಬೇಕು ಅಂತ. ಯಾವುದೇ ಪೂಜಾ ಪುನಸ್ಕಾರದ ಬಗ್ಗೆ ತಿಳಿಸಿಲ್ಲ. ದರ್ಶನಕ್ಕೆ ಬರ್ತೀನಿ ಅಂತ ನೋಟಲ್ಲಿ ಇದೆ. ಬರೀ ದರ್ಶನಕ್ಕೆ ಮಾತ್ರ ಬರ್ತಾ ಇದಾರೆ, ಅಲ್ಲೇನು ವಿಶೇಷ ಪೂಜೆ ಮಾಡಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಇನ್ಫಾರ್ಮೇಶನ್ ಇದುವರೆಗೂ ಕೊಟ್ಟಿಲ್ಲ ಹಾಗಾದ್ರೆ ನಿಮ್ಗೆ?
ಇಲ್ಲ, ಮುಖ್ಯಮಂತ್ರಿಗಳು ಬರುವಾಗ ಅವ್ರಿಗೆ ವಿಶೇಷ ದರ್ಶನ ಪೂಜಾ ವ್ಯವಸ್ಥೆ ಇರುತ್ತೆ ದೇವಸ್ಥಾನದಿಂದ. ಓಕೆ. ಮುಖ್ಯಮಂತ್ರಿಗಳಾಗ್ಲಿ, ರಾಜ್ಯಪಾಲರಾಗ್ಲಿ ಅಥವಾ ಪ್ರಧಾನಮಂತ್ರಿಗಳಾಗ್ಲಿ ಬರುವಾಗ ವಿಶೇಷ ಮಂಗಳಾರತಿ ವ್ಯವಸ್ಥೆ ಇರುತ್ತೆ. ಇಲ್ಲ ಅಂದ್ರೆ ಮಂಗಳಾರತಿ ನಮ್ಮಲ್ಲಿ 4 ಹೊತ್ತು, ಎಲ್ಲರಿಗೂ ಮಂಗಳಾರತಿ ಇರಲ್ಲ. ಹಾಗಾಗಿ ಅವರಿಗೆ ಬಂದಾಗ ಪೂರ್ಣ ಕುಂಭದಿಂದ ಸ್ವಾಗತ ಮಾಡಿ ಒಳಗಡೆ ನೇರ ದರ್ಶನ ಮತ್ತೆ ಮಂಗಳಾರತಿ, ಸಂಕಲ್ಪ, ಪ್ರಸಾದ ಈ ವ್ಯವಸ್ಥೆ ಇದೆ. ಹೆಚ್ಚುವರಿ ಏನು ಬೇರೆ ಪೂಜಾ ಪುನಸ್ಕಾರಗಳ ಬಗ್ಗೆ ಅವ್ರೇನು ಹೇಳಿಲ್ಲ ಅಂತ ದೇವಸ್ಥಾನದಲ್ಲಿ ಮಾಹಿತಿ. ಸ್ಪೆಷಲಿ ಒಂದೊಂದು ದೇವರ ಮೇಲೂ ಕೂಡ ಒಂದೊಂದು ರೀತಿಯಾಗಿ ನಂಬಿಕೆಗಳಿರ್ತವೆ. ಅದರಲ್ಲೂ ಶಕ್ತಿಪೀಠಗಳಲ್ಲಿ ಒಂದು ಕೊಲ್ಲೂರು ಮೂಕಾಂಬಿಕೆ ದರ್ಶನ, ಅಂದ್ರೆ ಮೂಕಾಂಬಿಕೆ ಅಂತ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಇವ್ರಿಗೂ ಮುಂದೆ ಸಾಕಷ್ಟು ಚಾಲೆಂಜಸ್ ಇದೆ. ಹಾಗೆ ಮುಖ್ಯಮಂತ್ರಿ ಆಗಿದ್ದು ಕೂಡ ಒಂದು ದೊಡ್ಡ ಚಾಲೆಂಜ್. ಸೊ ಇದೆಲ್ಲದರ ಒಂದು ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ಕೂಡ ನಿವಾರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತನೂ ಕೂಡ ಒಂದು ವಿಶೇಷ ಭಕ್ತಿ ಅಂತ ಕಾಣಿಸುತ್ತೆ ದರ್ಶನ. ಹೌದು ಹೌದು. ಹಿಂದೆ ಎಂ.ಜಿ. ರಾಮಚಂದ್ರ ಅವರು ಅದೇ ಸಂಕಲ್ಪದಲ್ಲಿ ಬಂದಿದ್ರು, ಜಯಲಲಿತಾ ಅವರು ಬಂದಿದ್ರು. ಹಾಗೆ ಕರ್ನಾಟಕ ಬೇರೆ ಬೇರೆ ರಾಜ್ಯದ ಮಂತ್ರಿಗಳಂತೂ ಯಾವಾಗಲೂ ಬರ್ತಾ ಇರ್ತಾರೆ. ಇವರು 3ನೇ ಮುಖ್ಯಮಂತ್ರಿಗಳಾಗಿ ತಮಿಳುನಾಡಿಂದ ಬರ್ತಾ ಇರೋದು ವಿಶೇಷ. ಇವರು MGR ಅವರ ಪತ್ನಿನೂ ಕೂಡ ಬಂದಿದ್ರು ಅಂತ ಕಾಣಿಸುತ್ತೆ, ಜಾನಕಿ ಅವರು. ಹೌದೌದು, ಕುಟುಂಬ ಸಮೇತರಾಗಿ ಬರ್ತಾ ಇದ್ರು. ಅಂದ್ರೆ ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಏನ್ ಬಂದಿದ್ದಲ್ಲ ಜಾನಕಿ ಅವರು? ಮುಖ್ಯಮಂತ್ರಿ ಆದ್ಮೇಲೆ ಅವರು ಖಡ್ಗ ಸಮರ್ಪಣೆ ಮಾಡಿದ್ರು ಎಂ.ಜಿ. ರಾಮಚಂದ್ರ ಅವರು. ಓಕೆ ಓಕೆ. ಚಿನ್ನದ ಖಡ್ಗ ಇವತ್ತಿಗೂ ಅಲಂಕಾರದಲ್ಲಿ ಇರೋದು ಅವರು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಮತ್ತೆ ಆಲ್ಮೋಸ್ಟ್ ಜ್ಞಾನ ಮತ್ತೊಂದ್ ಕಡೆ ವಿದ್ಯೆ ಮತ್ತು ಶಕ್ತಿಯ ಅಧಿದೇವತೆ ನಂಬಿಕೆ ಮೂಕಾಂಬಿಕೆ ಮೇಲೆ ಇದ್ರ ಮೇಲೆ ಜಾಸ್ತಿ ಆಲ್ಮೋಸ್ಟ್ ಬರುವಂತವ್ರು. ಸೊ ಇನ್ನಷ್ಟು ಶಕ್ತಿ ಕೊಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಸಹಜವಾಗಿ ಯಾವುದೇ ಒಬ್ರು ಭಕ್ತರು ಬರುವಂತ ಸಂದರ್ಭದಲ್ಲಿ ಇದ್ರ ಮೇಲೆ ಒಂದು ನಂಬಿಕೆ ಇರುತ್ತೆ, ನನ್ಗೆ ಇನ್ನಷ್ಟು ಶಕ್ತಿ ಕೊಡಪ್ಪ, ಇನ್ನಷ್ಟು ಮುನ್ನಡೆಸುವಂತ ಚೈತನ್ಯ ಕೊಡಪ್ಪ ಅಂತ. ಅಂದ್ರೆ ವಿಜಯ್ ಆಗಮನ ಈ ರೀತಿಯಾಗೂ ನಿರೀಕ್ಷೆ ಮಾಡ್ಬೋದಾ ಅಂತ ನನ್ನ ಪ್ರಶ್ನೆ ಇಲ್ಲ. ಅದೇ ತ್ರಿಗುಣಾತ್ಮಿಕ ಮಹಾಲಕ್ಷ್ಮಿ ಅಂದ್ರೆ ಮೂಕಾಂಬಿಕೆ ಆಗಿರೋದ್ರಿಂದ ಕಾಳಿ, ಲಕ್ಷ್ಮಿ, ಸರಸ್ವತಿ ತ್ರಿಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ದೇವಿ ಆಗಿರೋದ್ರಿಂದ ಕಾಳಿಯಾಗಿ ಜನ್ಮ ಜನ್ಮಾಂತರದ ದೋಷಗಳ ಪರಿಹಾರ ಮತ್ತೆ ಶತ್ರುಗಳ ಬಾಧೆ ನಿವಾರಣೆಗೆ ಆ ರೀತಿಯಲ್ಲಿ ಸಂಕಲ್ಪ, ಮತ್ತೆ ಲಕ್ಷ್ಮಿಯಾಗಿ ಸಂಪತ್ತಿನ ಸಂರಕ್ಷಣೆ ಮತ್ತೆ ಐಶ್ವರ್ಯ ಪ್ರಾಪ್ತಿಗೆ, ಮತ್ತೆ ಸರಸ್ವತಿಯಾಗಿ ಯಾವ ಸಂದರ್ಭದಲ್ಲಿ ಯಾವ ನಿರ್ಧಾರಗಳನ್ನು ತಗೋಬೇಕಂತ ಹೇಳುವಂತ ಒಂದು ಆ ಶಕ್ತಿ, ಚಿಂತನಾ ಶಕ್ತಿ, ಜ್ಞಾನ ಶಕ್ತಿ ಪ್ರದಾಯಿನಿ, ತ್ರಿಶಕ್ತಿ ಸ್ವರೂಪಿಣಿಯಾಗಿ ಮೂಕಾಂಬಿಕೆ ಆಗಿರೋದ್ರಿಂದ ಇಲ್ಲಿ 33 ಕೋಟಿ ಶಕ್ತಿ ದೇವತಾ ಸಾನ್ನಿಧ್ಯ ಇದಾಗಿರೋದ್ರಿಂದ ಸ್ವಯಂಭೂ ಲಿಂಗದಲ್ಲಿ 2 ಭಾಗ ಇದೆ, ಶಕ್ತಿ ಶಿವ ಭಾಗ. ಚಿನ್ನದ ರೇಖೆ ಇರತಕ್ಕಂತ ಅಪೂರ್ವ ಜ್ಯೋತಿರ್ಲಿಂಗ, ಜ್ಯೋತಿರ್ಲಿಂಗವೂ ಹೌದು, ಶಕ್ತಿಪೀಠವೂ ಹೌದು, ಮೋಕ್ಷದಾಯಕ ಕ್ಷೇತ್ರವೂ ಹೌದು. 7 ಮೋಕ್ಷದಾಯಕ ಕ್ಷೇತ್ರದಲ್ಲಿ ಅಂತಿಮ ಮೋಕ್ಷದಾಯಕ ಕ್ಷೇತ್ರ. ಹಾಗೆ ಶಕ್ತಿಪೀಠದಲ್ಲಿ 18 ಮುಖ್ಯ ಶಕ್ತಿಪೀಠದಲ್ಲಿ ಒಂದು. ಜ್ಯೋತಿರ್ಲಿಂಗದಲ್ಲೂ ವಿಶೇಷ ಮಿಥುನ ಜ್ಯೋತಿರ್ಲಿಂಗ. ಹಾಗಾಗಿ ವಿಶೇಷವಾದಂತ ಸಾನ್ನಿಧ್ಯ. ಅದಲ್ಲದೆ ಕೋಲ ಮಹರ್ಷಿಗಳ ತಪಸ್ಸು, ಶಂಕರಾಚಾರ್ಯರ ತಪಸ್ಸು, ಆ ಮಣ್ಣಿಗೆ ಒಂದು ಪಾವಿತ್ರ್ಯತೆ ಇದೆ. ಅದಾದ ಕಾರಣ ಇಲ್ಲಿ ಬೇರೆ ಬೇರೆ ಸಂಕಲ್ಪದಿಂದ ಒಬ್ಬೊಬ್ರು ಒಂದೊಂದು ಸಂಕಲ್ಪದಿಂದ ಬರ್ತಾರೆ. ಶ್ರೀಮಾತಾ ಶ್ರೀ ಮಹಾರಾಜ್ನಿ, ಶ್ರೀಮತ್ ಸಿಂಹಾಸನೇಶ್ವರಿ ಅಂತ ಶ್ರೀ ಮಾತೆ. ಶ್ರೀ ಅಂತ ಹೇಳಿದ್ರೆ ಲಕ್ಷ್ಮಿ, ಆ ಅಂತ ಮಾತಾ ಶ್ರೀಮಾತಾ ಶ್ರೀ ಮಹಾರಾಜ್ನಿ, ರಾಜ್ನಿ, ಇಡೀ ಲೋಕಕ್ಕೆ ರಾಜ್ನಿ, ಸಿಂಹಾಸನೇಶ್ವರಿ, ರಾಜರಾಜೇಶ್ವರಿ, ಮೂಕಾಂಬಿಕೆ. ಓಕೆ. ರಾಮಚಂದ್ರ ಭಟ್ರೆ, ಇಲ್ಲಿ ಮುಖ್ಯಮಂತ್ರಿಗಳಾಗಕ್ಕೂ ಮುಂಚೆ ವಿಜಯ್ ಅವರು ಬಂದಿರಲಿಲ್ಲ, ಹೌದು, ಈಗ ಬರ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಇವರ ಪರವಾಗಿ ಯಾರಾದ್ರೂ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನ ಮಾಡಿಸಿದ್ದು ಅಥವಾ ಹರಕೆಯನ್ನ ಹೊತ್ಕೊಂಡಿದ್ದು ನಿಮ್ ಗಮನಕ್ಕೆ ಏನಾದ್ರೂ ಬಂದಿತ್ತಾ ಆ ಟೈಮ್ನಲ್ಲಿ? ಇಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ. ಬಂದಿಲ್ಲ. ಯಾಕೆಂದ್ರೆ ಆಲ್ಮೋಸ್ಟ್ ಎಲ್ಲರೂ ಅಂದ್ರೆ ಅವರೇ ಬರ್ಬೇಕು ಅಂತಿಲ್ಲ, ಅವ್ರ ಕಡೆಯವರು ಕೂಡ ವಿಶೇಷ ಪೂಜೆ ಎಲ್ಲ ಮಾಡಿಸ್ತಾ ಇರ್ತಾರೆ, ಹೋಮ ಹವನ ಎಲ್ಲ ಮಾಡಿಸ್ತಾ ಇರ್ತಾರಲ್ಲ, ಆ ತರದ್ದೇನ್ ಆಗಿಲ್ಲ. ಹೌದು, ಅಲ್ಲ, ನಮ್ಮ ಗಮನದಲ್ಲಿಲ್ಲ. ಮಾಡಿರ್ಲೂಬಹುದು, ಗೊತ್ತಿಲ್ಲ, ದೇವಸ್ಥಾನದ ಗಮನಕ್ಕಿಲ್ಲ. ಈಗ ಯಾವ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಅವ್ರು ಬರ್ತಾ ಇರುವಂತ ಸಂದರ್ಭದಲ್ಲಿ?
Z+ ಸೆಕ್ಯೂರಿಟಿ ಇದೆ. ಮತ್ತೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳುವಾಗ ಅದು ಇದು ಹೊರ ರಾಜ್ಯದ ಮುಖ್ಯಮಂತ್ರಿಗಳಲ್ಲ. ಹೌದು. ಅವ್ರನ್ನ ಗೌರವಾನ್ವಿತವಾಗಿ ಭದ್ರತೆಯೊಂದಿಗೆ ಪೂರ್ಣ ಕುಂಭದಿಂದ ಸ್ವೀಕಾರ ಮಾಡಿಕೊಂಡು ಆಗ ಭಕ್ತಾದಿಗಳಿಗೆಲ್ಲ ನಿರ್ಬಂಧ ಇದೆ ದರ್ಶನಕ್ಕೆ 2:30 ಇಂದ 3:30 ತನಕ. ನೇರ ದರ್ಶನ ಮಾಡಿ ದೇವರಿಗೆ ನೈವೇದ್ಯ ಮತ್ತೆ ಮಂಗಳಾರತಿ ಮಾಡಿ ಅವ್ರಿಗೆ ದೇವರ ಎದುರುಗಡೆ ಪ್ರಸಾದವನ್ನ ಕೊಟ್ಟು ಗೌರವಿಸಿ ಕಳಿಸುವಂತ ವ್ಯವಸ್ಥೆ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ರಾಮಚಂದ್ರ ಭಟ್ರೆ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಮುಂದಿನ ಸುದ್ದಿ ಹೋಗೋಣ. ಮಗುವಿನ ಉಸಿರು ನಿಲ್ಲಿಸಿದ್ದ ಅಮ್ಮನ ಪ್ರಿಯಕರ, ಕಾಕಿ ಲೋಪ ಬೆನ್ನತ್ತಿದ್ದ ನಿಮ್ಮ ನ್ಯೂಸ್ 18 ಕನ್ನಡ. ಪ್ರಿಯಾಂಕಾ ಅರೆಸ್ಟ್, ಪೊಲೀಸರು ಸಸ್ಪೆಂಡ್. ಜಸ್ಟಿಸ್ ಫಾರ್ ವೆನೆಲ್ಲಾ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಸತ್ತ ನಂತರ ಆ ಮಗು ಮೇಲೆ ಈ ರಕ್ತದ ಕಲೆಗಳಿದೆ. ಪೊಲೀಸ್ ಅಲ್ಲ, ಯಾವುದೇ ಸಾಮಾನ್ಯ ವ್ಯಕ್ತಿಗೂ ಗೊತ್ತಾಗುತ್ತೆ. ಆಗ್ಲಿಲ್ಲ ಅಂದ್ರೆ ಡೆಫಿನೆಟ್ಲಿ ದೋಸ್ ಪೀಪಲ್ ಆರ್ ಅನ್ಫಿಟ್ ಟು ಬಿ ಎ ಪೊಲೀಸ್. ಇನ್ವೆಸ್ಟಿಗೇಷನ್ ಕೆಲವು ಲ್ಯಾಪ್ಸಸ್ ಕಂಡು ಬರ್ತಾ ಇದೆ. 3 ಜನ ಆಫೀಸರ್ಸ್ ಸದ್ಯಕ್ಕೆ ಸಸ್ಪೆನ್ಷನ್ ಇಟ್ಕೊಂಡಿದ್ದಾರೆ. ನಮಸ್ಕಾರ, ನಾನು ನವಿತಾ ಜೈನ್. ಎಂಜಿಆರ್ ಜಯ ಹಾದಿಯಲ್ಲೇ ದಳಪತಿ. ತಮಿಳುನಾಡು ಸಿಎಂಗಳ ಕೊಲ್ಲೂರು ಭಕ್ತಿ. ಇಂದು ಮೂಕಾಂಬಿಕೆಯ ದರ್ಶನ, ಶಕ್ತಿ ಪೀಠದಲ್ಲಿ ವಿಜಯ ಪೂಜೆ. ಹರಕೆ ತೀರಿಸಲಿದ್ದಾರೆ ಮುಖ್ಯಮಂತ್ರಿ ವಿಜಯ್. ಮೂಕಾಂಬಿಕೆಗೆ ವಿಜಯಮಾಲೆ. ತಮಿಳುನಾಡು ಸಿಎಂ ವಿಜಯ್ ಇವತ್ತು ಕೊಲ್ಲೂರು ಮೂಕಾಂಬಿಕೆಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿಗಳ ಕೊಲ್ಲೂರು ಭಕ್ತಿಯನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಈ ಹಿಂದಿನಿಂದಲೂ ಕೂಡ ಅಲ್ಲಿನ ಮಾಜಿ ಸಿಎಂ ಎಂಜಿಆರ್ ಜಯಲಲಿತಾ ಆದ ಬಳಿಕ ಇದೀಗ ಆ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ ತಮಿಳುನಾಡು ಸಿಎಂ ವಿಜಯ್. ಕೆಲವೇ ಕ್ಷಣದಲ್ಲಿ ಕೊಲ್ಲೂರಿಗೆ ವಿಜಯ್ ಭೇಟಿಯನ್ನ ನೀಡಲಿದ್ದಾರೆ. ಈಗಾಗಲೇ ವಿಮಾನದ ಮೂಲಕ ಮಂಗಳೂರಿಗೆ ಆಗಮಿಸಿರುವ ವಿಜಯ್ ಮಂಗಳೂರಿನಿಂದ ಕೊಲ್ಲೂರಿನತ್ತ ಹೊರಟಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ದೇವಿಯ ದರ್ಶನವನ್ನ ಪಡೆಯಲಿದ್ದಾರೆ. ಈಗ ರಸ್ತೆ ಮಾರ್ಗದ ಮೂಲಕ ಕೊಲ್ಲೂರಿಗೆ ಪ್ರಯಾಣವನ್ನ ಆರಂಭ ಮಾಡಿದ್ದಾರೆ. ಮಂಗಳೂರಿಗೆ ಬರ್ತಾ ಇದ್ದ ಹಾಗೆ ಸಿಎಂ ವಿಜಯ್ ಅವರನ್ನ ಸಚಿವ ಖಾದರ್ ಅವರು ಸ್ವಾಗತಿಸಿದ್ರು. ಆರೋಗ್ಯ ಸಚಿವರಾಗಿರುವ ಯುಟಿ ಖಾದರ್ ಅವರು ಮಂಗಳೂರು ಏರ್ಪೋರ್ಟ್ ಅಲ್ಲಿ ಅವರನ್ನ ಭವ್ಯ ಸ್ವಾಗತ ಕೊಟ್ಟಿದ್ದಾರೆ. ಇದೀಗ ಅಲ್ಲಿಂದ ನೇರವಾಗಿ ರಸ್ತೆ ಮಾರ್ಗವಾಗಿ ವಿಜಯ್ ಅವರು ಕೊಲ್ಲೂರಿಗೆ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಕೊಲ್ಲೂರಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಈಗಾಗಲೇ ದೇವಸ್ಥಾನದವರು ಹೇಳಿದ ಹಾಗೆ 3 ಗಂಟೆಯ ವೇಳೆಗೆ ಅವರು ದೇವಸ್ಥಾನಕ್ಕೆ ಆಗಮಿಸಲಿದ್ದಾರೆ ಅಂತ ಹೇಳಿ. ಸೊ ಮಂಗಳೂರಿನಿಂದ ಕೊಲ್ಲೂರಿನ ಕಡೆಗೆ ತೆರಳಿದ್ದಾರೆ. ತ್ರೈಶಕ್ತಿ ಹೊಂದಿರುವಂತಹ ಮಹಾದೇವಿ ಕೊಲ್ಲೂರು ಮೂಕಾಂಬಿಕೆ ಒಂದು ಶಕ್ತಿ ಪೀಠ ಕೂಡ ಹೌದು. ಈಗ ಮಧ್ಯಾಹ್ನ 3 ಗಂಟೆಗೆ ಕೊಲ್ಲೂರಿನಲ್ಲಿ ಪೂಜೆಯನ್ನ ಅವರು ಸಲ್ಲಿಸಲಿದ್ದಾರೆ. ಸಾಮಾನ್ಯವಾಗಿ ನಾವು ಗಮನಿಸ್ತೀವಿ, ರಾಜಕಾರಣಿಗಳು ಅನೇಕ ಜನರು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ. ಇದೀಗ ತಮಿಳುನಾಡು ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಆಗಮಿಸ್ತಾ ಇರುವಂತಹ ಸಿಎಂ ವಿಜಯ್ ನೇರವಾಗಿ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೆ ತೆರಳುತ್ತಾರೆ. ಕರ್ನಾಟಕದಲ್ಲಿ ಈಗ ಯಾವುದೇ ಸ್ಥಳಕ್ಕೂ ಕೂಡ ಬಂದಿಲ್ಲ. ಅವರು ಇವತ್ತು ಬರ್ತಾ ಇರೋದು ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೆ. ಕಲೆ, ರಕ್ಷಣೆ, ಸಂಪತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಕ್ಕೆ ತ್ರೈಶಕ್ತಿ ಪೀಠ ಅಂತಾನೆ ನಾವು ಹೇಳ್ತೀವಿ. ವಿದ್ಯೆ, ಕಲೆ ಮತ್ತು ಜ್ಞಾನ ಜೊತೆಗೆ ಸಂಪತ್ತಿಗೂ ಕೂಡ ಅಧಿದೇವತೆಯಾಗಿರುವಂತಹ ತ್ರೈಶಕ್ತಿ ಪೀಠ ಕೊಲ್ಲೂರು ಮೂಕಾಂಬಿಕೆ. ಕೊಲ್ಲೂರು ಮೂಕಾಂಬಿಕೆ ಕ್ಷೇತ್ರಕ್ಕೂ ತಮಿಳುನಾಡು ರಾಜಕಾರಣಿಗಳಿಗೂ ಕೂಡ ತುಂಬಾ ನಂಟಿದೆ. ಈ ಬಗ್ಗೆ ಪ್ರಧಾನ ಅರ್ಚಕ ರಾಮಚಂದ್ರ ಅಡಿಗ ಅವರು ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಕಿಶನ್ ಅವರನ್ನ ಮಾತಾಡಿಸಿದ್ದಾರೆ. ದಕ್ಷಿಣ ಭಾರತದ ಪರಮ ಪವಿತ್ರ ಶಕ್ತಿ ಕೇಂದ್ರ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಬರ್ತಾ ಇದ್ದಾರೆ. ಹಾಗಾಗಿ ಕ್ಷೇತ್ರದಲ್ಲಿ ಆ ವಾತಾವರಣ, ಸಂದದ ವಾತಾವರಣ ಇದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕ್ಷೇತ್ರದ ಪ್ರಧಾನ ಅರ್ಚಕರು ರಾಮಚಂದ್ರ ಅಡಿಗರ್ ಇದ್ದಾರೆ. ಸರ್, ವಿಜಯ್ ಬರ್ತಾ ಇದ್ದಾರೆ, ಯಾವ ಸಂಕಲ್ಪವನ್ನು ಇಟ್ಕೊಂಡು ಬಂದಿದ್ದಾರೆ? ಏನಾದರೂ ವಿಶೇಷ ಪೂಜೆಗಳ ಹೊತ್ತಿಗೆ ಇದೆಯಾ, ಹೇಗೆ ಅಂತ? ಅದೇ ದೇವಸ್ಥಾನಕ್ಕೆ ಬಂದಂಥ ಮಾಹಿತಿ ಪ್ರಕಾರ ಅವರು ಮುಖ್ಯಮಂತ್ರಿ ಪದಗ್ರಹಣ ಮಾಡಿದ್ರಿಂದ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಬರ್ತಾ ಇದ್ದಾರೆ ಅಂತಷ್ಟೇ ಮಾಹಿತಿ ಬಂದಿರತಕ್ಕಂಥದ್ದು. ಹಾಗೆ ಸಮಯವೂ ಕೂಡ ಅವರು 3ರಿಂದ 4-5 ಗಂಟೆ ಒಳಗೆ ಬಂದು ಹೋಗ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಹೋಮ ಹವನಾದಿಗಳು ಯಾವುದೂ ಇಲ್ಲ. ಮಧ್ಯಾಹ್ನ ಮೇಲೆ ಯಾವುದೇ ಹೋಮ ಇರುವುದಿಲ್ಲ ದೇವಸ್ಥಾನದಲ್ಲಿ. ಬಂದು ದರ್ಶನ, ಮಂಗಳಾರತಿ, ಪ್ರಸಾದ ಇದಿಷ್ಟು ಇರತಕ್ಕಂಥ ಮಾಹಿತಿ. ಈ
ಈ ಹಿಂದೆ ತಮಿಳುನಾಡಿನ MJR ಬಂದಿದ್ರು, ಅವರೊಂದು ಖಡ್ಗವನ್ನು ಕೊಟ್ಟಿದ್ರು. ಅದು ಯಾವ ಉದ್ದೇಶಕ್ಕೆ ಕೊಡ್ತಿದ್ದಾರೆ ಮತ್ತು ಅದನ್ನ ಯಾವ ರೀತಿಯಾಗಿ ಈಗ ಬಳಕೆ ಆಗ್ತಾ ಇದೆ, ಹೇಗೆ? ಅದೇ ಅವರು ರಾಜಕೀಯವಾದಂಥ ಜಯಕ್ಕೆ ಇರ್ತಕ್ಕಂಥ ಪ್ರತಿಬಂಧ ನಿವಾರಣೆಗೋಸ್ಕರ ಅವರು ಸಂಕಲ್ಪ ಮಾಡಿದ್ದಂತೆ ಇರುವಂಥ ಮಾಹಿತಿ. ಸಂಕಲ್ಪ ಸಿದ್ಧಿಯಾಗಿ ಅವರು ಮುಖ್ಯಮಂತ್ರಿಗಳಾದ ನಂತರ ಇಲ್ಲಿ ಬಂದು ಖಡ್ಗ ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಹೋಗಿದ್ದಾರೆ. ಈಗ ವಿಜಯ್ ಬಂದ ನಂತರವಾಗಿ ತಮಿಳುನಾಡಿನಿಂದ ಬರುವಂಥ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ಬೋದು, ಏನು ಹೇಳ್ತೀವಿ? ಅಲ್ಲ, ಭಕ್ತಾದಿಗಳು ಅಂತ ಹೇಳಿದರೆ ಒಂದೊಂದು ವಿಶೇಷವಾಗಿ ಒಂದೊಂದು ಕ್ಷೇತ್ರದಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿಗಳು ಒಂದೊಂದು ಕ್ಷೇತ್ರಕ್ಕೆ ಬಂದಾಗ ಅದು ಸಾಮಾನ್ಯ. ಅವರ ಫಾಲೋವರ್ಸ್ ಆಗಿರ್ಬೋದು ಅಥವಾ ಆ ವ್ಯವಸ್ಥೆ ಒಳಗಿರ್ತಕ್ಕಂಥ ಆಸಕ್ತರು ಇರ್ಬೋದು, ಅಲ್ಲಿಗೆ ಬಂದೇ ಬರ್ತಾರೆ. ಹಾಗೆ MG ರಾಮಚಂದ್ರರವರು ಬಂದ ನಂತರದಲ್ಲಿ ತಮಿಳುನಾಡಿನವರು ಹೇರಳವಾಗಿ ಬರಲಿಕ್ಕೆ ಆರಂಭ ಮಾಡಿದರು. ಜಯಲಲಿತಾ ಅವರು ಕೂಡ ಬಂದರು. ಅದೇ ಥರ ಇಳೆಯರಾಜ್ ಅವರು ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದಂಥ ಕೊಡುಗೆ ಕೊಟ್ಟಂಥ ವ್ಯಕ್ತಿ. ಅಂತ ಅನೇಕ ಜನರು ಇಲ್ಲಿ ಹಿಂದೆ ಬಂದಿದ್ದಾರೆ. ಇದು ಕ್ಷೇತ್ರದ ಪ್ರಧಾನ ಅರ್ಚಕರು ರಾಮಚಂದ್ರ ಅಡಿಗರ ಮಾತು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸಿಎಂ ವಿಜಯ್ ಆಗಮನದ ವೇಳೆ ಸುಮಾರು 3 ಗಂಟೆ ಆಗತ್ತೆ. ಅವರು ಈಗಾಗಲೇ 3 ಗಂಟೆಯ ಹೊತ್ತಿಗೆ ಅಲ್ಲಿಗೆ ಆಗಮಿಸ್ತಾರೆ. ಆ ಸಂದರ್ಭದಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ಭಕ್ತರಿಗೆ ಅವಕಾಶವನ್ನ ನಿಲ್ಲಿಸಲಾಗುತ್ತೆ ಅಂತ ದೇಗುಲ ಮಂಡಳಿಯ ಅಧ್ಯಕ್ಷ ಬಾಬು ಹೆಗಡೆ ಮಾಹಿತಿ ಕೊಟ್ಟಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ವಿಜಯ್ ದೇವಸ್ಥಾನಕ್ಕೆ ಬರ್ತಾರೆ. ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಆ ಬಳಿಕ ಅವರು 3 ರಿಂದ 5 ಗಂಟೆಯವರೆಗೆ ಆ ಒಂದು ದೇವಸ್ಥಾನದಲ್ಲಿ ಇರುವಂತಹ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ 5 ಗಂಟೆ ತನಕ ದರ್ಶನಕ್ಕೆ ಭಕ್ತರಿಗೆ ವ್ಯವಸ್ಥೆ ಮಾಡುವಂತಹದ್ದು ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಕಿಶನ್ ಬಾಬು ಹೆಗಡೆ ಅವರನ್ನ ಮಾತಾಡಿಸಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಇವತ್ತು ಕೊಲ್ಲೂರು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಬಹಳ ವಿಶೇಷವಾಗಿ ವಾತಾವರಣ ಕೊಲ್ಲೂರು ಕ್ಷೇತ್ರದಲ್ಲಿ ಕಾಣ್ತಾ ಇದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಕೊಲ್ಲೂರು ಕ್ಷೇತ್ರದ ಅಧ್ಯಕ್ಷರು ಬಾಬು ಹೆಗ್ಡೆ ಅವರು. ಸರ್, ತಮಿಳುನಾಡಿನ ನೂತನ ಮುಖ್ಯಮಂತ್ರಿಗಳಾದ ಶ್ರೀಮಾನ್ ವಿಜಯ್ ಅವರು ಇವತ್ತು ಮಧ್ಯಾಹ್ನ 3 ಗಂಟೆಗೆ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸರ್ಕಾರದ ಪ್ರೋಟೋಕಾಲ್ ಪ್ರಕಾರ ಎಲ್ಲ ವ್ಯವಸ್ಥೆಗಳನ್ನು ನಾವು ಇಲ್ಲಿ ಮಾಡಿದ್ದೇವೆ. ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನವು ದಕ್ಷಿಣ ಭಾರತದ ಶ್ರೇಷ್ಠ ಶಕ್ತಿಪೀಠ ಆದ್ದರಿಂದ ವಿಶೇಷವಾಗಿ ತಮಿಳುನಾಡು ಮತ್ತು ಕೇರಳದಿಂದ ಎಲ್ಲ ಜನಪ್ರತಿನಿಧಿಗಳು, ರಾಜಕೀಯ ನಾಯಕರು ಮತ್ತು ಸೆಲೆಬ್ರಿಟಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಿಜಯ್ ಅವರು ಸಹ ಬರ್ತಾ ಇದ್ದಾರೆ. ಈ ಹಿಂದೆ MJR ಅವರು ಸುಮಾರು 1974ನೇ ಇಸ್ವಿಯಲ್ಲಿ ಬಂದಿದ್ದರು. ಅದಾದ ನಂತರ ಜಯಲಲಿತಾ ಅವರು 2004ರಲ್ಲಿ ಬಂದಿದ್ದರು. ಈಗ ನೂತನ ಮುಖ್ಯಮಂತ್ರಿಗಳಾದ ವಿಜಯ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಪೊಲೀಸ್ ಬಂದೋಬಸ್ತನ್ನು ಎಲ್ಲವನ್ನ ಪೊಲೀಸ್ ಇಲಾಖೆಯವರು ಸೂಕ್ತ ರೀತಿಯಲ್ಲಿ ಬಂದೋಬಸ್ತುಗಳನ್ನು ಮಾಡಿ ದೇವಸ್ಥಾನದ ಒಟ್ಟಾರದಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಅವರ ಮುಖಾಂತರ ನಾವು ಮಾಡಿದ್ದೇವೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದರ್ಶನದ ಸಮಯ ಯಾವ ರೀತಿಯಾಗಿ ಬದಲಾವಣೆ ಮಾಡಿ? ದರ್ಶನದ ಸಮಯ ಈಗಿನ ದರ್ಶನವನ್ನು ಸುಮಾರು 2 ಗಂಟೆಯವರೆಗೆ ಮುಂದುವರಿಸಿ ಮಧ್ಯದಲ್ಲಿ 3 ಗಂಟೆಗೆ ಬದಲು 4 ಗಂಟೆಗೆ ಓಪನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿ ಅವರು ಬರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಪ ಆಗದ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಸರ್, ಏನಾದರೂ ವಿಶೇಷ ಪೂಜೆ ಆ ಥರ ಸಂಕಲ್ಪ ಏನಾದರೂ ಹೇಳಿಕೊಂಡಿದ್ರೆ ಅದಕ್ಕೇನಾದರೂ ವ್ಯವಸ್ಥೆ ಆಗಿದೆ, ಹೇಗೆ? ನಮ್ಮ ಗಮನಕ್ಕೆ ಯಾವುದನ್ನು ತರಲಿಲ್ಲ. ಅವರು ಬಂದ ನಂತರ ಯಾವ ರೀತಿಯ ಪೂಜೆ ಮಾಡ್ತಾರೆ ಅಂತ ನೋಡಬೇಕು. ಸರ್, ಈ ಹಿಂದೆ ಯಾರೆಲ್ಲ ಸೆಲೆಬ್ರಿಟಿಗಳು ಬಂದಿದ್ರು? ಈಗ ಇಳೆಯರಾಜ ಆಗಿರ್ಬೋದು, ಜೇಸಸ್ ಅವರು ಬರ್ತಾನೆ ಇರ್ತಾರೆ. ಯಾರೆಲ್ಲ ಬಂದಿರು ತಮಿಳುನಾಡು? ಎಲ್ಲರೂ ಇಳೆಯರಾಜ, ಜೇಸಸ್ ಎಲ್ಲರೂ ಕೇರಳದಿಂದ ಎಲ್ಲ ಮುಖ್ಯಮಂತ್ರಿಗಳು ಮತ್ತು ಬೇರೆ ಬೇರೆ ಮಂತ್ರಿಗಳು ಬರ್ತಾ ಇರ್ತಾರೆ. ಇಲ್ಲಿ ಅಷ್ಟೊಂದು ಶಕ್ತಿ ಇರುವುದರಿಂದ ಅವರು ಮುಖ್ಯಮಂತ್ರಿ ಆದ ಕೆಲವೇ ದಿನಗಳಲ್ಲಿ ಇವತ್ತು ಇಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೂಕಾಂಬಿಕೆ ಶಕ್ತಿ ಎಷ್ಟು ಅನ್ನೋದನ್ನ ನಾವು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಇದು ಕೊಲ್ಲೂರು ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರು ಬಾಬು ಹೆಗ್ಡೆ ಅವರ ಮಾತು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕೊಲ್ಲೂರು. ಈಗಾಗಲೇ ಮಂಗಳೂರಿನಿಂದ ರಸ್ತೆ ಮಾರ್ಗವಾಗಿ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನಕ್ಕೆ ತೆರಳುತ್ತಾ ಇದ್ದಾರೆ ವಿಜಯ್ ಅವರು. ಅವರ ಜೊತೆಗೆ ಆರೋಗ್ಯ ಸಚಿವರವರನ್ನ ಕೂಡ ನಾವು ಗಮನಿಸಿದ್ವಿ, ಸ್ವಾಗತವನ್ನ ಕೋರಿದ್ದು. ಈ ಹಿನ್ನೆಲೆಯಲ್ಲಿ 3 ಗಂಟೆಗೆ ಅವರು ಬಂದು ಅಲ್ಲಿ ವಿಶೇಷ ಪೂಜೆಯನ್ನ ಕೂಡ ನೆರವೇರಿಸಲಿದ್ದಾರೆ, ಅವರ ಪ್ರಾರ್ಥನೆಯನ್ನ ಸಲ್ಲಿಸಲಿದ್ದಾರೆ. ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಈಗ ಕೊಲ್ಲೂರು ದೇಗುಲದ ಅರ್ಚಕರಾಗಿರುವ ಸುರೇಶ್ ಭಟ್ ಅವರು ನಮ್ಮ ಜೊತೆ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸುರೇಶ್ ಭಟ್ ಅವರೇ. ಸುರೇಶ್ ಭಟ್ ಅವರೇ, ಅವ್ರ ಹತ್ರ ಮಾತನಾಡಿಸ್ತಾ ಹೋಗ್ತೀನಿ. ಯಾಕಂದ್ರೆ ಶಕ್ತಿ ದೇವತೆಗೆ ಸಿಎಂ ವಿಜಯ್ ಹರಕೆಯನ್ನ ಇವತ್ತು ತೀರಿಸುವಂತಹ, ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಸಂದರ್ಭ. ಈ ಹಿಂದಿನ ಐತಿಹಾಸಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ಮಹತ್ವವನ್ನು ನಾವು ಗಮನಿಸಿದ್ರೆ ಕೊಲ್ಲೂರು ಮೂಕಾಂಬಿಕೆ ಯಾವ ರೀತಿಯಾಗಿ ಶಕ್ತಿ ಪೀಠದಲ್ಲಿ ಆಕೆ ತನ್ನ ಭಕ್ತರಿಗೆ ತ್ರೈಶಕ್ತಿಯನ್ನ ಕೂಡ ನೀಡಿದಂತಹ ದೇವತೆ ಅನ್ನೋದು. ಒಂದು ಕಡೆ ವಿದ್ಯೆ, ಮತ್ತೊಂದು ಕಡೆ ಕಲೆ, ಜ್ಞಾನ, ಸಂಪತ್ತು, ಹೀಗೆ ಎಲ್ಲದರ ರಕ್ಷಣೆಯನ್ನ ಮಾಡುವಂತಹ
ಮಹಾದೇವಿ ಆಕೆ. ಕೊಲ್ಲೂರು ಮೂಕಾಂಬಿಕೆಗೆ ಒಂದು ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ, ಆಕೆ ಮೂಕಾಸುರನ ವಧೆಯನ್ನ ಮಾಡಿದ್ಲು ಅನ್ನುವಂತಹ ಕಾರಣಕ್ಕಾಗಿಯೇ ಕೊಲ್ಲೂರು ಮೂಕಾಂಬಿಕೆ ಅನ್ನುವಂತಹ ಹೆಸರು ಕೂಡ ಬಂತು ಅಂತ ಐತಿಹ್ಯಗಳು ಹೇಳ್ತಾ ಇದೆ. ಈ ಹಿಂದೆ ಕೂಡ ಅನೇಕ ರಾಜಕೀಯ ಗಣ್ಯರು ಇಲ್ಲಿಗೆ ಬಂದು ತಮ್ಮ ಹರಕೆಯನ್ನ ತೀರಿಸಿದ್ದಾರೆ. ಅದರಲ್ಲೂ ಕೂಡ 1974ರಲ್ಲಿ MGR ಅವರು ಬಂದು ಕತ್ತಿ ಅಂದ್ರೆ ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ಸೊ ಈ ದೇಗುಲದ ಮಹತ್ವ ಏನು, ರಾಷ್ಟ್ರಮಟ್ಟದ ನಾಯಕರು ಇಲ್ಲಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಒಂದು ಸನ್ನಿಧಾನದ ಶಕ್ತಿ ಏನು, ಅದರ ಐತಿಹ್ಯ ಏನು ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಕೊಲ್ಲೂರು ದೇಗುಲದ ಅರ್ಚಕರಾಗಿರುವ ಸುರೇಶ್ ಭಟ್ ಅವರು ನಮ್ಮ ಜೊತೆ ಇದೀಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಸುರೇಶ್ ಭಟ್ ಅವರೇ, ಇನ್ನು ಕೆಲವೇ ಹೊತ್ತಿನಲ್ಲಿ ವಿಜಯ್ ಅವರ ಆಗಮನ ಆಗಲಿದೆ. ಮೊದಲಿಗೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಈಗ ನಮಗೆ ಬಂದ ಮಾಹಿತಿ ಪ್ರಕಾರ ಇವತ್ತು 3 ಗಂಟೆಗೆ ತಮಿಳುನಾಡಿನ ಮುಖ್ಯಮಂತ್ರಿಯವರಾದ ವಿಜಯ್ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಬರಲಿದ್ದಾರೆ. ನಾವು ಅವರಿಗೆ ಧಾರ್ಮಿಕ ವಿಚಾರವಾಗಿ ಏನು ತಯಾರು ಮಾಡಿಕೊಳ್ಬೇಕು ಅದೆಲ್ಲ ಮಾಡಿಕೊಂಡಿದ್ದೇವೆ. ಅವರಿಗೆ ನಾವು ಮಹಾದ್ವಾರದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ದೇವಸ್ಥಾನದ ಒಳಗಡೆ ಕರ್ಕೊಂಡ್ಬಂದು ಅಲ್ಲಿ ಮಹಾಗಣಪತಿಯ ಹತ್ತಿರ ದೀಪಸ್ತಂಭದ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡಿ ನೇರವಾಗಿ ದೇವಸ್ಥಾನದ ಒಳಗಡೆ ಹೋಗಿ ದೇವಿಯ ಮುಂದೆ ನಿಂತು ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತೇವೆ. ನಂತರದಲ್ಲಿ ಅವರಿಗೆ ದೇವರದಲ್ಲಿ ಸಂಕಲ್ಪ ಮಾಡ್ತೇವೆ. ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಬಂದಾಗ ಮಾಡ್ತಕ್ಕಂಥ ರೀತಿಯಲ್ಲೇ ಅವರಿಗೂ ದೇವರದರಲ್ಲಿ ಮಂಗಳಾರತಿಯನ್ನು ಮಾಡಿ ಅವರ ಹೆಸರಿನಲ್ಲಿ ಪೂಜೆ ಮಾಡಿಸಿ ನಂತರ ಪ್ರಸಾದ ವಿತರಣೆ ಮಾಡ್ತೇವೆ. ಇದು ಸಾಮಾನ್ಯ ಎಲ್ಲ ಮುಖ್ಯಮಂತ್ರಿಗಳು ಬಂದು ಮಾಡ್ತಕ್ಕಂಥ ನಾವು ಇಲ್ಲಿಯ ಸಂಪ್ರದಾಯ. ಅದೇ ರೀತಿಯಾಗಿ ನಾವು ವಿಜಯವರಿಗೂ ಸಹ ಇವತ್ತು ನಾವು ಇಲ್ಲಿ ದೇವಳದ ವತಿಯಿಂದ ಮಾಡ್ತಾ ಇದ್ದೇವೆ. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಬರ್ತಾ ಇರೋದು, ಅದರಲ್ಲೂ ಕೂಡ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಅವರು ಆಗಮಿಸ್ತಾ ಇರೋದು. ತ್ರೈಶಕ್ತಿ ಪೀಠ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಅನೇಕ ರಾಷ್ಟ್ರಮಟ್ಟದ ನಾಯಕರು ಕೂಡ ಆಗಮಿಸಿದ್ದಾರೆ. ಅದರಲ್ಲೂ ಕೂಡ ತಮಿಳುನಾಡಿನಿಂದ ಮಾಜಿ ಸಿಎಂ MGR ಆಗಿರ್ಬೋದು, ಅವರ ಪತ್ನಿ ಬಂದಿದ್ರು, ಜೊತೆಗೆ ಜಯಲಲಿತಾ ಅವರು 2004ರಲ್ಲಿ ಬಂದಿದ್ರು, ಪ್ರಮುಖವಾಗಿ ಇಳೆಯರಾಜ ಅವರು, ಜೇಸುದಾಸ್ ಅವರು, ಹೀಗೆ ರಜನಿಕಾಂತ್ ಅವರು, ನಾವು ಪಟ್ಟಿಯನ್ನ ನೋಡ್ತಾ ಇದ್ರೆ ಅನೇಕ ಮಹನೀಯರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ವಿಜಯ್ ಅವರ ಈ ಒಂದು ಆಗಮನ ಯಾವ ರೀತಿಯಾಗಿ ಇದೀಗ ಒಂದು ರೀತಿಯ ಪ್ರಮುಖ ಸಂದೇಶವನ್ನ ನೀಡಲಿದೆ ಅಂತ ಹೇಳ್ತೀರಿ? ಯಾಕಂದ್ರೆ ಅವರು ಸರ್ವ ಧರ್ಮಕ್ಕೂ ಕೂಡ ಅಷ್ಟೇ ಮಹತ್ವವನ್ನ ನೀಡ್ತಾ ಇದ್ದಾರೆ. ಅನೇಕ ಚರ್ಚ್ಗಳಿಗೆ ಹೋಗಿದ್ರು, ಮಸೀದಿಗಳಿಗೆ ಹೋಗಿದ್ರು, ಈಗ ದೇವಸ್ಥಾನಕ್ಕೆ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸುರೇಶ್ ಭಟ್ ಅವರೇ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸುರೇಶ್ ಭಟ್ ಅವರೇ? ಈಗ ಒಂದ್ ಕಡೆ ಸರ್ವ ಧರ್ಮಕ್ಕೂ ಕೂಡ ಸಮಾನತೆಯ ಮಹತ್ವವನ್ನು ಕೊಟ್ಟವರು ವಿಜಯ್ ಅವರು, ಮತ್ತೊಂದು ಕಡೆ ಈಗಾಗಲೇ ಎಲ್ಲ ಅನೇಕ ಮಹನೀಯರು ಆಗಮಿಸಿರುವಂತಹ ಒಂದು ಸನ್ನಿಧಾನ ಇಲ್ಲಿ ಈ ಅಂದ್ರೆ ತ್ರೈಶಕ್ತಿ ಪೀಠಕ್ಕೆ ಆಗಮಿಸಿದ್ದಾರೆ. MGR ಇಂದ ಹಿಡಿದು ಜಯಲಲಿತಾ ಆಗಿರ್ಬೋದು, ಅಥವಾ ಅನೇಕ ಕಲೆಗೆ ಸಂಬಂಧಪಟ್ಟಂತಹ ಅವರು, ಸಂಗೀತಕ್ಕೆ ಸಂಬಂಧಪಟ್ಟಂತವರು. ಇವತ್ತಿನ ಈ ಒಂದು ವಿಜಯ್ ಅವರ ಭೇಟಿ ಇದೆಯಲ್ಲ, ಇದು ಎಷ್ಟು ವಿಶೇಷತೆಯನ್ನ ಹೊಂದಿದೆ ಅಂತ? ತಮಿಳುನಾಡಿಗೂ ಮತ್ತು ಈ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೂ ಅವಿನಾಭಾವ ಸಂಬಂಧ ಉಂಟು. ಯಾಕಂತ ಹೇಳಿದರೆ MGR ಅವರು ಮೊದಲನೇ ಬಾರಿಗೆ ಇಲ್ಲಿಗೆ ಬಂದಾಗ ಅವರು ನಾಸ್ತಿಕರೆಯ, ಅವರು DMK ಅವರು ಅಣ್ಣಾದೊರೆಯ ಫಾಲೋವರ್ಸ್ ಅವರು. ಹಾಗಾಗಿ ಆಸ್ತಿಕ ಆಗಿದ್ದು ಇಲ್ಲಿ ಬಂದಿದ್ದವರು. ಇಲ್ಲಿಯವರು ಮಣಿಪಾಲದಲ್ಲಿ ಹೋಟೆಲ್ ವ್ಯಾಲ್ಯೂ ನೋಡೋದು, ಶೂಟಿಂಗ್ ಮುಗಿಸಿ ಮೊದಲ ಬಾರಿ ಕೊಲ್ಲೂರಿಗೆ ಬಂದು ಆ ಸಮಯದಲ್ಲಿ 1 ತಿಂಗಳ ಕಾಲ ಇಲ್ಲಿದ್ರು ಅವರು ಮಣಿಪಾಲದಲ್ಲಿ. ಬೆಳಿಗ್ಗೆ 5 ಗಂಟೆ ಬಂದು ದರ್ಶನ ಮಾಡಿ ಮತ್ತೆ ಪುನಃ ವಾಪಸ್ ಶೂಟಿಂಗ್ಗೆ ಹೋಗಿ ಮುಗಿಸಿ ಮತ್ತೆ ಪುನಃ ಕೊಲ್ಲೂರಿಗೆ ಬರುವಾಗ ಅಲ್ಲಿ ಇಲೆಕ್ಷನ್ ಡಿಕ್ಲೇರ್ಡ್ ಆಯಿತು, ಚುನಾವಣೆ ಘೋಷಣೆ ಆಗಿದೆ. ಆಗ ಇಲ್ಲಿ ಒಬ್ಬರು ಮೂರ್ತಿ ಗಣೇಶ್ ಭಟ್ ಅಂತ ಹೇಳಿ ಒಬ್ಬರು ಇಲ್ಲಿ ಒಳಗಡೆ ಪೂಜೆ ಮಾಡುವವರು, ಅವರು ಸೂಚನೆ ಕೊಟ್ಟ ಪ್ರಕಾರ ನೀವು ಕೊಲ್ಲೂರಿಗೆ ಬಂದು ತಿರ್ಗಾ ಬಂದು ದೇವರಿಗೆ ಏನಾದ್ರು ಚಿನ್ನದ ಏನಾದ್ರು ವಸ್ತು ಕೊಡಿ, ನೀವಲ್ಲಿ ಜಯಶೀಲರಾಗ್ತಾರೆ ಅಂತ ಅವರಿಗೆ ಹೇಳಿದ ಪ್ರಕಾರವಾಗಿ ವಾಪಸ್ ಹೋಗಿ ಅವರು ಚುನಾವಣೆಯಲ್ಲಿ ಜಯಘೋಷೆ ಆಗಿ ಅವರ ಪಕ್ಷವೇ ಅಧಿಕಾರಕ್ಕೆ ಬಂದು AIDMK ಅಂತ ಬಂದು. ಬಹಳ ಒಂದು ಮುಖ್ಯ ವಿಶೇಷ ಅಂತ ಹೇಳಿದರೆ
MGR ಅವರು ದೇವಿ ದರ್ಶನ ಮಾಡಿ ಹೋಗುವಾಗ ದಶಭುಜ ಗಣಪತಿ ಹತ್ರ ಮೇಲ್ಗಡೆ ಶಿಖರ ನೋಡ್ತಾರೆ. ಆ ಶಿಖರದಲ್ಲಿ ರಾಣಿ ಚೆನ್ನಮ್ಮ ಕಾಲದಲ್ಲಿ ಮಾಡಿದಂಥ ಒಂದು ಇದುಂಟು, ಅಲ್ಲಿ ಚಿನ್ನದ ಕವಚ ಉಂಟು, ಅದರಲ್ಲಿ 2 ಎಲೆ ಉಂಟು, 2 ಎಲೆ ಚಿಹ್ನೆ ಇದೆ. ಆ 2 ಎಲೆ ಚಿಹ್ನೆ ನೋಡ್ಕೊಂಡೇ ಅವರು ಹೋಗಿ ತಮ್ಮ ಚಿಹ್ನೆ ಆಗಿ ಚುನಾವಣೆಗೆ ಇಟ್ಕೊಂಡಿದ್ದು, ಅವರ ಪಕ್ಷದ ಚಿಹ್ನೆ ಆಗಿ ಇಟ್ಕೊಂಡಿದ್ದು. ಅದು ಯಾರಿಗೂ ಗೊತ್ತಿಲ್ಲ, ಬಹಳ ರಹಸ್ಯವಾಗಿದ್ದು ಅದು ನನಗೆ MGR ಅವರು ಆತ್ಮೀಯರೇ ಹೇಳಿದ್ದೊಬ್ರು. ಆ ಚಿಹ್ನೆಯನ್ನೇ ಇಟ್ಕೊಂಡು ಅವರು ಹೋಗಿ ಚುನಾವಣೆ ಘೋಷಣೆ ಆದ ನಂತರದಲ್ಲಿ ತಮ್ಮ ಪಕ್ಷಕ್ಕೆ ಆ ಚಿಹ್ನೆ 2 ಎಲೆ ಚಿಹ್ನೆ ಇಟ್ಕೊಂಡ್ರು. ಆ ನಂತರ ಮುಖ್ಯಮಂತ್ರಿ ಆದವರು ನಂತರದಲ್ಲಿ ಜಾನಕಿಯವರು ಬಂದು ಚಿನ್ನದ ಕತ್ತಿಯನ್ನು ಕೊಟ್ಟು ಪ್ರಸಾದ ತಗೊಂಡು ಹೋಗಿ ಆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದವರು. ಆನಂತರ ಬಂದು ಅವರು ಖಡ್ಗವನ್ನ ಕೂಡ ನೀಡಿದ್ದಾರೆ ಅಲ್ವಾ? ಒಂದು ಕಿಲೋ ಮಧುರೈ ವೀರನ್ ನಾಡೋಡಿ ಮಣ್ಣನ್, ಆ ತಮಿಳಿನಲ್ಲಿ ಆಕ್ಟ್ ಮಾಡಿದ್ದಕ್ಕೆ ಮಧುರೈ ಜನ ಅವರಿಗೆ ಕೊಟ್ಟಂತ ಕಾಣಿಕೆ ಅದು. ಅದನ್ನು ಸೀದಾ ಇಲ್ಲಿ ಬಂದು ಕೊಲ್ಲೂರಿಗೆ ಅವರು ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಸಮರ್ಪಣೆ ಮಾಡಿ ನಂತರದಲ್ಲಿ ಹೋಗಿ CM ಆಗಿದ್ದವರು. ಆ ನಂತರ ನಿರಂತರವಾಗಿ ಬಂದರು. ಅವರ ಮುಖ್ಯಮಂತ್ರಿ ಕೊನೆಯ ತನಕದವರೆಗೂ ಕೊಲ್ಲೂರಿಗೆ ಬಂದಿದ್ರು ಅವರು. ಆ ನಂತರ ಜಯಲಲಿತಾ ಕೂಡ ಇಲ್ಲಿ ಬಂದಿದ್ದು, ಶತಚಂಡಿ ಯಾಗವನ್ನು ಮಾಡಿಸ್ಕೊಂಡು ಹೋಗಿದ್ರು. ಆನಂತರ ಅನೇಕ ಭಕ್ತರು, ರಜನಿಕಾಂತ್ ಇರ್ಬೋದು, ಇಳೆಯರಾಜ ಸದ್ಯ ಸಹ ಈಗ ತುಂಬ ಸಲ ಬಂದಿದ್ದಾರೆ, ವಜ್ರದ ಕಿರೀಟ ಕೊಟ್ಟಿದ್ದಾರೆ, ವಜ್ರದ ಹಸ್ತ ಕೊಟ್ಟಿದ್ದಾರೆ. ಅನೇಕ ತಮಿಳುನಾಡಿನ ಕಲಾವಿದರು ಇರ್ಬೋದು, ಚಿತ್ರರಂಗದವರು ಇರ್ಬೋದು, ರಾಜಕೀಯದವರು ಇರ್ಬೋದು, ಅನೇಕ ಮಂದಿ ಬಂದಿದ್ದಾರೆ. ಆ ದೇವಿಯ ಶಕ್ತಿ ಅಷ್ಟು ವೈಶಿಷ್ಟ್ಯತೆ ಇದೆ ಆ ದೇವಿಗೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ, ಚಂಡಿಕಾ, ಮೂಕಾಂಬಿಕಾ, 3 ಆದಿಶಕ್ತಿ ದೇವತೆಗಳ ಸ್ಥಾನ ಆಗಿರೋದ್ರಿಂದ ಅದರ ವಿಶೇಷತೆ ಬಗ್ಗೆ ಹೇಳೋದಾದ್ರೆ ಸುರೇಶ್ ಭಟ್ ಅವರೇ. ಸ್ವರ್ಣರೇಖಾಂಕಿತಂ ಲಿಂಗಂ ನಾಸ್ತಿ ನಾಸ್ತಿ ಜಗತ್ರಯೇ ವಾಮಭಾಗಧಿಕಂ ಲಿಂಗಂ ನಭೂತೋ ನ ಭವಿಷ್ಯತಿ. ಈ ವಿಶ್ವದಲ್ಲಿ ಅನೇಕ ಲಿಂಗ ಇದ್ರೂ ಕೂಡ ಇಲ್ಲಿ ಲಿಂಗ ಸ್ವಯಂಭೂವಾಗಿ ಮಧ್ಯದಲ್ಲಿ ಸ್ವರ್ಣರೇಖೆ ಇದ್ದು, ಎಡಭಾಗ ಶಕ್ತಿ, ಬಲಭಾಗ ಶಿವ. ಶಕ್ತಿ ಭಾಗದಲ್ಲಿ ಕಾಳಿ, ಲಕ್ಷ್ಮಿ, ಸರಸ್ವತಿ, ಶಿವ ಭಾಗದಲ್ಲಿ ಬ್ರಹ್ಮ, ವಿಷ್ಣುಶ್ವರ. ಶಕ್ತಿ ಭಾಗ ಜಾಸ್ತಿ ಶಕ್ತಿ ಪ್ರಧಾನವಾಗಿ ಪೂಜೆ ಮಾಡ್ತಾರೆ. ಆ ಶಿವಶಕ್ತಿ ರೂಪವನ್ನು ದೇವಿ ಶಂಕರಾಚಾರ್ಯ ದರ್ಶನ ಕೊಟ್ಟಿದ್ದು. ಆ ದರ್ಶನ ರೂಪವನ್ನೇ ವಿಗ್ರಹ ಮೂಕಾಂಬಿಕೆ ಆಗಿ ಪ್ರತಿಷ್ಠೆ ಮಾಡಿರುವಂಥದ್ದು. ಓಕೆ, ಧನ್ಯವಾದಗಳು ಸುರೇಶ್ ಭಟ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ತ್ರೈಶಕ್ತಿ ಪೀಠಕ್ಕೆ ಆಗಮಿಸ್ತಾ ಇದ್ದಾರೆ ತಮಿಳುನಾಡು CM ವಿಜಯ್. ಇನ್ನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಈಗಾಗಲೇ ಮಂಗಳೂರಿನಿಂದ ಅವರು ರಸ್ತೆ ಮಾರ್ಗವಾಗಿ ಬರ್ತಾ ಇದ್ದು ಅಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಈ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ರಲ್ಲ, ಅದು ಮಂಗಳೂರು ಏರ್ಪೋರ್ಟ್ಗೆ ವಿಜಯ್ ಬಂದಂತ ಸಂದರ್ಭ ನೋಡಿ. ಎಷ್ಟು ಜನ ಸೇರಿದ್ದಾರೆ ಅನ್ನುವಂಥದ್ದನ್ನ ವಾಯ್ಸಲ್ಲೇ ಗೆಸ್ ಮಾಡ್ಬೋದು ನೀವು. ಮಂಗಳೂರು ಏರ್ಪೋರ್ಟ್ಗೆ ದೊಡ್ಡ ಸಂಖ್ಯೆಯಲ್ಲಿ ವಿಜಯ್ ಅಭಿಮಾನಿಗಳು ಬಂದು ಸೇರ್ಕೊಂಡಿದ್ರು ನೋಡಿ. ಕೇಳಿಸ್ಕೊಳ್ಳಿ, ಆ ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು ಅನ್ನುವಂಥದ್ದನ್ನ. ವಿಜಯ್ಗೆ ಸಾಕಷ್ಟು ಭದ್ರತೆಯನ್ನ ಕೂಡ ಕೊಡಲಾಗಿತ್ತು. ಕೆಲವು ಸ್ಟಾರ್ಗಳಿಗೆ ಎಲ್ಲೋದ್ರೂ ಕೂಡ ಅಭಿಮಾನಿಗಳಿರ್ತಾರೆ. ಆ ರಾಜ್ಯ, ಈ ರಾಜ್ಯ, ಆ ಭಾಷೆ, ಈ ಭಾಷೆ ಅಂತೇನಿಲ್ಲ. ಕೆಲವು ಸ್ಟಾರ್ಗಳಿಗೆ ಎಲ್ಲೋದ್ರೂ ಅಭಿಮಾನಿಗಳಿರ್ತಾರೆ. ಅಂತಹ ಸ್ಟಾರ್ಗಳಲ್ಲಿ ವಿಜಯ್ ಕೂಡ ಒಬ್ರು. ಈಗ ಬೇರೆ ಮುಖ್ಯಮಂತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಹೆಸರು ಇನ್ನೂ ದೊಡ್ಡ ಮಟ್ಟದಲ್ಲೇ ರಾರಾಜಿಸ್ತಾ ಇದೆ. ಅಭಿಮಾನಿಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ ವಿಜಯ್ಗೆ. ಫಿಲಂ ಸ್ಟಾರ್ ಮುಖ್ಯಮಂತ್ರಿ ಆದಂಥ ಹಿನ್ನೆಲೆಯಲ್ಲಿ ಅವ್ರದ್ದೇ ಆದಂಥ ಒಂದು ಅಭಿಮಾನಿ ಬಳಗ, ಅವ್ರದ್ದೇ ಆದಂಥ ಒಂದು ಬ್ರ್ಯಾಂಡ್ ಇರುತ್ತೆ, ಟ್ರೆಂಡ್ ಇರುತ್ತೆ. ಸೊ ಅದೆಲ್ಲವೂ ಕೂಡ ವಿಜಯ್ಗಿದೆ. ಯಾಕೆಂದ್ರೆ ಮಾಸ್ ಆಗಿ ಇಷ್ಟ ಆಗುವಂತಹ ನಟ, ರಾಜಕಾರಣಿ ಈಗ ವಿಜಯ್. ಸಿಂಪಲ್ ಆಗಿ ಬಂದಿದ್ದಾರೆ ವಿಜಯ್. ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪಂಚೆ ಎಲ್ಲ ಹಾಕೊಳ್ತಾರೆ ಅಂತ ಕಾಣಿಸುತ್ತೆ. ಈಗ ಮಾಮೂಲಿ ವೈಟ್ ಶರ್ಟ್,
ಪ್ಯಾಂಟಲ್ಲಿ ಬಂದಿದ್ದಾರೆ. ದೇವಸ್ಥಾನಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅದರದ್ದೇ ಆದಂತ ಉಡುಗೆ ತೊಡುಗೆ ಇರುತ್ತಲ್ಲ, ಅದನ್ನು ಧರಿಸ್ಕೊಂಡು ಹೋಗ್ತಾರೆ ವಿಜಯ್. ಎಲೆಕ್ಷನ್ಗೂ ಮುಂಚೆ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲೂ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗಿದ್ರು. ವಿಜಯ್ ಕ್ರಿಶ್ಚಿಯನ್ ಆಗಿದ್ರು ಕೂಡ ಹಿಂದೂ ಧರ್ಮದ ಮೇಲೆ ಭಾರಿ ನಂಬಿಕೆ, ಜ್ಯೋತಿಷ್ಯದ ಮೇಲೆ ನಂಬಿಕೆ, ದೇವರ ಮೇಲೆ ನಂಬಿಕೆ, ಪೂಜೆಗಳ ಮೇಲೆ ನಂಬಿಕೆ, ಹೋಮ ಹವನಗಳ ಮೇಲೆ ನಂಬಿಕೆ, ಆರಾಧಿಸ್ತಾರೆ. ನಂಬಿಕೆ ಅಷ್ಟೇ ಇಲ್ಲಿ ಇಂಪಾರ್ಟೆಂಟ್. ಏಕೆಂದ್ರೆ ತಮಿಳುನಾಡಿನಲ್ಲಿ ಇದ್ದಿದ್ದಂತ ಮುಖ್ಯಮಂತ್ರಿ ಹಿಂದೆ ಸ್ಟಾಲಿನ್ ಅವರ ಪುತ್ರ ಏನೇನೆಲ್ಲ ಮಾತನಾಡಿದ್ರು ಈ ದೇಶದಾದ್ಯಂತ ಟೀಕೆಗೆ ಗುರಿಯಾಗಿದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಈಗ ನೋಡಿ ವಿಜಯ್ ಭಕ್ತಿ ಯಾವ ರೀತಿಯಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಮಂಗಳೂರಿಗೆ ಆಗಮಿಸಿದ್ದಾರೆ ವಿಜಯ್. ಈಗ ಆಲ್ರೆಡಿ ಹೋಗ್ತಾ ಇರುವಂತದ್ದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನಕ್ಕೆ. ಆದ್ರೆ ಆ ಏರ್ಪೋರ್ಟ್ ಬಳಿನೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ರು ಅಂತ ಕಾಣಿಸುತ್ತೆ. ಯಾವ ರೀತಿಯಾಗಿತ್ತು ವಿಜಯ್ ಬಂದಂತ ಸಂದರ್ಭದಲ್ಲಿ ಆ ಒಂದು ಜೋಶ್ ಅಲ್ಲಿ ಅಂತ ಅಭಿಮಾನಿಗಳಲ್ಲಿ? ಪೃಥ್ವಿ, ಈಗಾಗಲೇ ಮಂಗಳೂರು ಏರ್ಪೋರ್ಟ್ ಇಂದ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ರಸ್ತೆ ಮಾರ್ಗದ ಮೂಲಕವಾಗಿ ವಿಜಯ್ ಬರ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಬಂದ ಕ್ಷಣವೇ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅವರ ಅಭಿಮಾನಿ ವರ್ಗ ನೆರೆದಿತ್ತು. ಯಾಕಂದ್ರೆ ಪೊಲೀಸರು ಕೂಡ ಒಂದು ನಿರೀಕ್ಷೆ ಮಾಡಿದ್ರು ಅಂದಾಜು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ಬೋದು ಅಂತೇಳಿ. ಆದ್ರೆ ಆ ದೊಡ್ಡ ಪ್ರಮಾಣದಲ್ಲಿ ಅಭಿಮಾನಿಗಳ ಗುಂಪು ಬಂದ ಕಾರಣಕ್ಕಾಗಿ ಅವರನ್ನ ಚದುರಿಸುವಂತ ಕೆಲಸಗಳನ್ನ ಇಲ್ಲಿ ಪೊಲೀಸರು ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್. ಕೆಲವೇ ಹೊತ್ತಿನಲ್ಲಿ ಕೊಲ್ಲೂರಿಗೆ ಆಗಮಿಸಲಿದ್ದಾರೆ ಸಿಎಂ ವಿಜಯ್. ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರಲಿದ್ದಾರೆ. ಸಿಎಂ ವಿಜಯ್ಗಾಗಿ ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯಾವಾಗ ಗೊತ್ತಾಯ್ತೋ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ವಿಜಯ್ ಅವರು ಬರ್ತಾರೆ ಅಂತ ಹೇಳಿ ಅವರ ಅಭಿಮಾನಿಗಳು ಈಗಾಗಲೇ ಬಂದು ಕಾಯ್ತಾ ಇದ್ದಾರೆ. ಅದರಲ್ಲೂ ಶಿವಮೊಗ್ಗ, ಕುಂದಾಪುರದಿಂದ ಅವರ ಅಭಿಮಾನಿಗಳು ಬಂದಿದ್ದಾರೆ. ಟಿವಿಕೆ ಪಕ್ಷದ ಬ್ಯಾನರ್ ಹಿಡಿದು ಕಾಯ್ತಾ ಇದ್ದಾರೆ ಅವರ ಫ್ಯಾನ್ಸ್. ಈಗಾಗಲೇ ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದಲ್ಲ, ಮೂಕಾಂಬಿಕೆಯ ದರ್ಶನವನ್ನ ಮಾಡ್ತಾರೆ ಸಿಎಂ ವಿಜಯ್ ಅನ್ನುವ ವಿಚಾರ ಗೊತ್ತಾಗ್ತಿದ್ದ ಹಾಗೇನೆ ಟಿವಿಕೆ ಪಕ್ಷದ ಅವರ ಫ್ಯಾನ್ಸ್ಗಳು, ಅವರ ಬೆಂಬಲಿಗರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ಈಗಾಗಲೇ ಅವರ ಟಿವಿಕೆ ಪಕ್ಷದ ಬ್ಯಾನರ್ ಅನ್ನ ಹಿಡಿದು ಅವರಿಗೆ ವೇಟ್ ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿ ಒಂದಷ್ಟು ಪ್ರೋಟೋಕಾಲ್ಗಳು ಕೂಡ ಇರುತ್ತೆ. ಅವರು 3 ಗಂಟೆಯಿಂದ 5 ಗಂಟೆಯ ಒಳಗಡೆ ಆ ಒಂದು ದೇವಸ್ಥಾನಕ್ಕೆ ಹೋಗಿ ದೇವರ ಸನ್ನಿಧಾನದಲ್ಲಿ, ಅದರಲ್ಲೂ ಕೂಡ ಮೂಕಾಂಬಿಕೆಯ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಬಳಿಕ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ. ಅಲ್ಲಿವರೆಗೂ ಕೂಡ ಭಕ್ತರಿಗೂ ಕೂಡ ಯಾವುದೇ ರೀತಿಯ ಅವಕಾಶ ಇಲ್ಲ. ಇನ್ನು ವಿಜಯ್ ಅವರು ಕರ್ನಾಟಕಕ್ಕೆ ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಬಂದು ಅದರಲ್ಲೂ ಕೂಡ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಾನಕ್ಕೆ ಆಗಮಿಸ್ತಾ ಇದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಕೊಲ್ಲೂರು ಭೇಟಿಗೆ ಕ್ಷಣಗಣನೆ ಆರಂಭಗೊಂಡಿದೆ. ಈಗಾಗಲೇ ಮಂಗಳೂರಿಂದ ಕೊಲ್ಲೂರಿಗೆ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಇದರ ನಡುವೆ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ವಿಜಯ್ಗಾಗಿ ಇಲ್ಲಿ ಸಾಕಷ್ಟು ಮಂದಿ ಭಕ್ತರಿದ್ದಾರೆ. ಕುಂದಾಪುರದಲ್ಲಿದ್ದರೂ ಕೂಡ ಮೂಲತಃ ತಮಿಳುನಾಡಿನ ಸೇಲಂನವರಾದಂತಹ ಭಕ್ತರು ನಮ್ಮ ಜೊತೆ ಇದ್ದಾರೆ. ಅವ್ರ ಕೈಯಲ್ಲಿ ಆ ಬ್ಯಾನರ್ ಅನ್ನ ಕೂಡ ಇಟ್ಕೊಂಡಿದ್ದಾರೆ. ವಿಜಯ್ ಅವರಿಗೆ ಆ ಬ್ಯಾನರ್ ಅನ್ನ ಅವರನ್ನ ಸ್ವಾಗತ ಮಾಡೋಕೆ ಬ್ಯಾನರ್ ಅನ್ನ ಇಟ್ಕೊಂಡಿರುವಂಥದ್ದು. ನೇರವಾಗಿ ಅವ್ರ ಜೊತೆ ಮಾತಾಡ್ತೀನಿ. ಸರ್, ನೀವು ವಿಜಯ್ ಅವರ ಫ್ಯಾನ್, ಎಷ್ಟು ವರ್ಷದ ಫ್ಯಾನ್, ಮತ್ತು ಇವತ್ತು ಮೂಕಾಂಬಿಕಾ ದರ್ಶನಕ್ಕೆ ಬರ್ತಾ ಇದ್ದಾರೆ, ಏನು ಹೇಳ್ತೀವಿ? ಹೌದು, ನಾವು ವಿಜಯ್ ಫ್ಯಾನ್. ವಿಜಯ್ಗೋಸ್ಕರ ಇವತ್ತು ಮೂಕಾಂಬಿಕಾ ಟೆಂಪಲ್ಗೆ ಬಂದಿದೆ. ನಾವು ಇರುವುದು ಕುಂದಾಪುರಲ್ಲಿ, ಆದರೆ ಮೂಲ ನಮ್ಮದು ಸೇಲಮಿಂದ ಇಲ್ಲಿ ಕುಂದಾಪುರ ನಾವು ಸೆಟ್ಲ್ ಆಗಿದೆ. 20 ವರ್ಷದಿಂದ ನಾವು ಕುಂದಾಪುರಲ್ಲಿ ಇರುವುದು. ನಮ್ಮದು ಮೂಲ ಸೇಲಂ. ವಿಜಯ್ಗೋಸ್ಕರ ಇಲ್ಲಿ ಕೊಲ್ಲೂರು ಟೆಂಪಲ್ಗೆ ಬಂದು ನೋಡಲಿಕ್ಕೆ ಬಂದಿದ್ದೆ. ಫುಲ್ ಫ್ಯಾಮಿಲಿ ಬಂದಿದ್ದೀರಾ? ಹೇಗೆ? ಹೌದೌದು, ಫುಲ್ ಫ್ಯಾಮಿಲಿ ಕುಂದಾಪುರದಿಂದ. ನಾವು ಇರುವುದು ಈಗ ಕುಂದಾಪುರಲ್ಲಿ. ಕುಂದಾಪುರದಿಂದ ಇಲ್ಲಿ ಕೊಲ್ಲೂರು ಟೆಂಪಲ್ಗೆ ಬಂದಿದೆ. ತಮಿಳಲ್ಲಿ ಬೇಕಾದ್ರೆ ಮಾತಾಡ್ಬೋದು. ಮೂಕಾಂಬಿಕಾ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ, ಹೇಗೆ ಅನಿಸುತ್ತೆ? ಖುಷಿ ಆಗುತ್ತೆ? ತುಂಬ ಖುಷಿ ಆಗ್ತದೆ. ನಾವು ಅಲ್ಲಿ ನೋಡ್ಲಿಕ್ಕೆ ಆಗಲಿಲ್ಲ ವಿಜಯ್ನ, ನಾವು ಇಲ್ಲಿ ನೋಡುವಂತ ಬಂದಿದೆ, ಫ್ಯಾಮಿಲಿ ಒಟ್ಟಿಗೆ ಬಂದಿದೆ.
ಥ್ಯಾಂಕ್ ಯು. ತಮಿಳಲ್ಲಿ ಬೇಕಾದ್ರೆ ಮಾತಾಡ್ಬೋದು. ಓಕೆ, ಇದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ವಾರಂ ವೆಲ್ಕಮ್ ಟು ಕರ್ನಾಟಕ ಅಂತ ಹೇಳಿ ವಿಜಯ್ ಅವರ ಫೋಟೋ ಇಟ್ಕೊಂಡು ಮತ್ತು ಅಲ್ಲಿ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇವರು ಮೂಲತಃ ತಮಿಳುನಾಡಿನ ಸೇಲಂನವರಾದರೂ ಕೂಡ ಇಲ್ಲಿ ಕುಂದಾಪುರದಲ್ಲಿ ಕಳೆದ 20 ವರ್ಷಗಳಿಂದ ನೆಲೆಸಿದ್ದಾರೆ. ಹಾಗಾಗಿ ಇವತ್ತು ಮೂಕಾಂಬಿಕಾ ದರ್ಶನಕ್ಕೆ ಬರುವಂತಹ ವಿಜಯನನ್ನ ನೋಡ್ಬೇಕಂತ ಹೇಳಿ ಇವತ್ತು ಕಾತುರದಿಂದ ಕಾಯ್ತಾ ಇದ್ದಾರೆ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕೊಲ್ಲೂರು. ತಮಿಳುನಾಡು ಸಿಎಂ ವಿಜಯ್ ಈಗಾಗಲೇ ಮಂಗಳೂರು ಏರ್ಪೋರ್ಟ್ ಇಂದ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರಕ್ಕೆ ಬರ್ತಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಇದ್ದಾರೆ. ನೇರವಾಗಿ ಅವರ ಜೊತೆ ನಾನು ಮಾತಾಡ್ತೀನಿ. ಈಗ ವಿಜಯ್ ಬರ್ತಾ ಇದ್ದಾರೆ ಮೂಕಾಂಬಿಕಾ ಕ್ಷೇತ್ರಕ್ಕೆ, ಎಷ್ಟು ಖುಷಿ? ತುಂಬಾ ಖುಷಿ ಆಗ್ತಾ ಇದೆ. ಸಣ್ಣ ವಯಸ್ಸಿಂದ ನೋಡ್ಬೇಕಂತ ಆಸೆ ಇತ್ತು. ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ನೋಡ್ಬೇಕಂದ್ರೆ ತುಂಬಾ ಖುಷಿ ಆಗೈತೆ. ಈಗ ಸಿಎಂ ಆದ ನಂತರವಾಗಿ ಎಷ್ಟು ಖುಷಿ ಆಗ್ತಾ ಇದೆ? ನೀವು ಅವರ ಫ್ಯಾನ್ ಹೇಗೆ? ಸಿಎಂ ಆಗಿದ್ದಕ್ಕೆ ತುಂಬಾ ಖುಷಿ ಆಗೈತೆ. ಆದ್ರೆ ಒಂದ್ ಕಡೆ ಬೇಜಾರು. ತುಂಬಾ ಖುಷಿಯೆಲ್ಲ ಹೇಳಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ. ಆದ್ರೆ ಒಂದ್ ಕಡೆ ದುಃಖನೂ ಇದೆ. ಫಿಲಮ್ ಅಲ್ಲಿ ನೋಡಿದ್ದು, ಇವಾಗ ಫಿಲಮ್ ಏನೋ ಬರಲ್ಲ ಅಂತ. ಅದೇ ನಿಮ್ಮ ಮೂಲ ಎಲ್ಲ ಎಲ್ಲಿ? ಕರ್ನಾಟಕದವರ ಅಲ್ಲ? ಕನ್ನಡ ವಿಜಯ್ ಅವರು ನೋಡೋಕೆ ಬಂದ್ರೆ ಅಥವಾ ಇವತ್ತು ವಿಜಯ್ ಬರ್ತಾರೆ ಅಂತ ನೋಡಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ಅವರಿಗೋಸ್ಕರ ಬೆಳಗ್ಗೆ 6 ಗಂಟೆಯಿಂದ ಇಲ್ಲಿ ಬಂದಿದ್ವಿ. ವಿಜಯ್ ಟೈಮಲ್ಲಿ ಬರ್ತಾ ಇದ್ದಾರೆ, ನೋಡೋಕೆ ಎಷ್ಟು ಖುಷಿ ಆಗ್ತಾ ಇದೆ? ಹೇಳಕ್ಕಾಗಲ್ಲ ಸರ್, ತುಂಬಾ ಖುಷಿ. ಫುಲ್ ಸಣ್ಣ ವಯಸ್ಸಿನ ನೋಡ್ಬೇಕಂತೇಳಿ ಆಸೆ ಇತ್ತು. ಇವಾಗ ಅದೊಂದು ಚಾನ್ಸ್ ಸಿಕ್ಕಿದೆ ನೋಡ್ಬೇಕು ಅಂತೇಳಿ. ತುಂಬಾ ಖುಷಿ ಆಗ್ತಾ ಇದೆ ನೋಡೋಕೆ. ನಮಸ್ತೆ, ನಾವು ಉಡುಪಿ ಜಿಲ್ಲೆಯಿಂದ ಬಂದಿರೋದು. ಉಡುಪಿ ಜಿಲ್ಲೆಯಿಂದ ಬೋವಿ ಸಮಾಜದಿಂದ ಬಂದಿದ್ದೀವಿ. ನಾವು ಲಾಸ್ಟ್ ಟೈಮ್ SP ಹತ್ರ ಮಾತಾಡಿದ್ವಿ. ಈಗ ಇವತ್ತು ಕೊಲ್ಲೂರು ಸ್ಟೇಷನ್ ಹೋಗಿ ಮಾತಾಡಿದ್ವಿ, ಹತ್ರ ನೋಡ್ಬೇಕಂತೇಳಿ. ಇಲ್ಲ Z+ ಹಾಕಿದ್ದಾರೆ, ಆಗೋದಿಲ್ಲ, ಸ್ವಲ್ಪ ದೂರದಿಂದ ನೋಡಿ ಅಂತ ಹೇಳಿದ್ದಾರೆ. ನಾವು ಬೋವಿ ಸಮಾಜದಿಂದ ಅಧ್ಯಕ್ಷರು ಮಾತಾಡೋದು. ಉಡುಪಿ ಜಿಲ್ಲೆಯಿಂದ ಬಂದಿರೋದು, ಕಾರ್ಕಳದಿಂದ.